ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂ ವರಾಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರಗಳಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಅದರ ಜೊತೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ, ಆಲೋಚನೆ ಎಂಬತಕ್ಕಂಥದ್ದು ಬೇಡ. ಗ್ಯಾಸ್ಟ್ರಿಕ್ಗೆ, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಾದರೂ ಆಗಿರ್ಬೋದು, ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದಾದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಬಡವನಿಗಾದರೆ ಆಗಲಿ, ಶ್ರೀಮಂತನಿಗಾದರೆ ಆಗಲಿ, ಯಾರಿಗಾದ್ರೂ ಕೂಡ ಒಂದು ಸುಂದರವಾಗಿರತಕ್ಕಂಥ ವಾಸ್ತುಗೃಹದಲ್ಲಿ ನೆಲೆಸಬೇಕು ಎಂಬತಕ್ಕಂಥದ್ದು ಒಂದು ಆಸೆ. ಶ್ರೀಮಂತರಿಗಾದರೆ ಆ ಆಸೆಯನ್ನು ನೆರವೇರಿಸ್ಕೊಳ್ತಾರೆ. ಆದರೆ ಬಡವನಿಗಾದರೆ ಆ ಒಂದು ಕನಸಿನ ಮನೆ ನನಸು ಆಗದೆ ಹಾಗೆಯೇ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಸುವರ್ಣ ಅವಕಾಶವನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ಕಲ್ಪಿಸಿದ್ದಾರೆ. ಗುರುಜಿರವರು ನೀಡಿರ್ತಕ್ಕಂಥ ಒಂದು ಮಾರ್ಗದರ್ಶನದ ಮೇಲೆ ಶೇಖರ್ ಡೆವಲಪರ್ಸ್ ರವರು ನೀಡ್ತಾ ಇರತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ, ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಎನ್ಸ್ಪೋ ಪಾರ್ಕ್ಸ್ನ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್, ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ವಾಸ್ತುಗೃಹ ಮಾತ್ರ ಅಲ್ಲ, ಜೊತೆಗೆ ವಾಸ್ತುಗೃಹದಲ್ಲಿ ಸಂಪೂರ್ಣವಾಗಿ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನೊಂದಿಗೆ. ಅದರಲ್ಲೂ ಬರೀ 16,90,000ದಿಂದ ಪ್ರಾರಂಭವಾಗ್ತಕ್ಕಂಥ ಇವರ ವಾಸ್ತುಗೃಹಗಳು ಸಿಂಗಲ್ ಬೆಡ್ರೂಮಿಂದ ಹಿಡಿದು 4 ಬೆಡ್ರೂಮ್ವರೆಗೂ ಕೂಡ ಇವರ ಫ್ಲ್ಯಾಟ್ಗಳು ಲಭ್ಯವಿದೆ. ಜಿಯಾನ್ ಹಿಲ್ಸ್ ಗಲ್ಫ್ ಕೌಂಟಿ, ಕೋಲಾರ, ಇದರ ಎದುರು ಭಾಗದಲ್ಲಿರತಕ್ಕಂಥ 50 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಇವರ ಸುಂದರವಾಗಿರ್ತಕ್ಕಂಥ ನಿವೇಶನಗಳು ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ ಇರ್ತಕ್ಕಂಥದ್ದಿದೆ. ಅಂತಂದರೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಇವರೊಂದು ಪ್ರಾಜೆಕ್ಟ್. ಇದು ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಒಬ್ಬ ಬಡವನೂ ಕೂಡ ಲಕ್ಸುರಿ ವಾಸ್ತುಗೃಹದಲ್ಲಿ
ನೆಲೆಸಬೇಕು ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಾಯಕ. 16,90,000 ಇವರ ಪ್ರಾರಂಭದ ಮೊತ್ತ ಆದ್ರೂ ಕೂಡ ಅದರಲ್ಲೂ ಫೈನಾನ್ಷಿಯಲ್ ಸಪೋರ್ಟ್ ನೀಡಲಿಕ್ಕೆ ಶೇಖರ್ ಡೆವಲಪರ್ಸ್ ಅವರೇ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಕೀಮ್ ಏನಪ್ಪಾ ಅಂತಂದರೆ 0% EMI 1% ಸ್ಕೀಮ್. ತಿಂಗಳಿಗೆ 1%ನಷ್ಟು ತಾವು ಕಟ್ಟಿದ್ದೇ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಅದರಲ್ಲೂ ಈ ಒಂದು ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ, ಬರೀ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾತ್ರ ಅಲ್ಲ. ಅದರ ಜೊತೆಗೆ ಸ್ಪಾಟ್ ಬುಕ್ಕಿಂಗ್ ಮಾಡತಕ್ಕಂಥವ್ರಿಗೆ 10 ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ನ ಎನ್ಸ್ಪೋ ಪಾರ್ಕ್ಸ್ ರವರ ವತಿಯಿಂದ ಮಾಡ್ತಾ ಇರತಕ್ಕಂಥ ಈ ಒಂದು ಕಾಯಕದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಆದಷ್ಟು ಬೇಗ ವಾಸ್ತುಗೃಹದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ, ಅದಕ್ಕೂ ಕೂಡ ತಾವು ಒಮ್ಮೆ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ಅಲ್ಲಿ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಳ್ಬೋದು. ಇವರ ವೆಬ್ಸೈಟ್ ಬಂದು www.enspoparks.com. ಈ ಒಂದು ವೆಬ್ಸೈಟ್ಗೆ ತಪ್ಪದೇ ಭೇಟಿ ನೀಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀ ಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಭಗವಾನ್ ಶ್ರೀ ನಾರಾಯಣನ ಎಲ್ಲ ಅವತಾರಗಳನ್ನೂ ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಮಹಾವಿಷ್ಣುವಿನ ವಾರ ಅಂತಂದರೆ ಅದು ಬುಧವಾರ, ತಪ್ಪಿದ್ರೆ ಶನಿವಾರ, ತಪ್ಪಿದ್ರೆ ಭಾನುವಾರ. ವಾರದುದ್ದಕ್ಕೂ ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥದ್ದೇ. ಆದರೆ ವಾರಗಳಲ್ಲಿ ಆ ದೇವತೆಗಳಿಗೆ ಅದರದ್ದೇ ಆಗಿರತಕ್ಕಂಥ ಒಂದಿಷ್ಟು ವಾರದ ಪೂಜಾನುಷ್ಠಾನಗಳನ್ನು ನಾವು ನೆರವೇರಿಸ್ಕೊಂಡು ಬರ್ತಾನೆ ಇರ್ತೀವಿ. ಸೋಮವಾರ ಆಯಿತು ಅಂತಂದರೆ ಪರಮೇಶ್ವರನ ಆರಾಧನೆಯನ್ನು ಮಾಡ್ತೀವಿ. ಮಂಗಳವಾರ ಆಯಿತು ಅಂತಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತೀವಿ. ಬುಧವಾರ ಬಂತು ಅಂತಂದರೆ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತೀವಿ. ಗುರುವಾರ ಬಂತು ಅಂತಂದರೆ ನಮ್ಮ ಗುರುಗಳನ್ನು ಆರಾಧನೆಯನ್ನು ಮಾಡ್ತೀವಿ. ಯಾಕೆ ಅಂತಂದರೆ ಗುರುಗಳ ಮಾರ್ಗದರ್ಶನ ಇಲ್ಲ ಅಂತಂದರೆ, ಗುರುಗಳ ಅನುಗ್ರಹ ಇಲ್ಲ ಅಂತಂದರೆ ಅಸಾಧ್ಯವಾದನ್ನು ಕೂಡ ನಾವು ಅಂತಂದರೆ ಗುರುಗಳ ಅನುಗ್ರಹ ಇತ್ತು ಅಂತಂದರೆ ಅಸಾಧ್ಯವಾದನ್ನು ಕೂಡ ನಾವು ಸಾಧನೆ ಪಡಿಸ್ಕೊಳ್ಬೋದು. ಗುರುಗಳ ಅನುಗ್ರಹ ಇಲ್ಲ ಅಂತಂದರೆ ಅದು ಎಷ್ಟೇ ಸಾಧ್ಯವಾದ್ರೂ ಕೂಡ ಅದನ್ನು ನಾವು ಸಂಪೂರ್ಣವಾಗಿ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅಂತಹ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಶುಕ್ರವಾರ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿ, ಶನೇಶ್ವರ, ಶನಿವಾರ, ಭಾನುವಾರ ಮಹಾವಿಷ್ಣು. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ವಾರದುದ್ದಕ್ಕೂ ಕೂಡ 300 ಮುಕ್ಕೋಟಿ ದೇವತೆಗಳನ್ನು ಕೂಡ ಆರಾಧನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾತ್ಮದಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋಯಿತ ವಿಕ್ರಮಃ ಸಂಕರ್ಷಣನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಲಕ್ಷ್ಮೀಭೂವರಾಹಾಯ ನಮಃ. ಲಕ್ಷ್ಮೀಭೂವರಾಹಾಯ ನಮಃ. ಲಕ್ಷ್ಮೀಭೂವರಾಹಾಯ ನಮಃ. ವರಾಹದೇವರನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆಷಾಢ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಗೌರೀನ್ ವಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಜಾತವೇದಸೆ ಸುನವಾಮ ಸೋಮರಾತಿಯತೋ ನಿದಹಾತಿ ವೇದಾಃ ಸನಃಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಭಗವತ್ಯಾಂಬಿಕಾಯ ನಮಃ. ಭಗವತ್ಯಾಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರ್ಯೇ ನಮಃ. ಕೌಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಹ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಸರಸ್ವತ್ಯೇ ನಮಃ. ಮಾತಾ ಚ ಅನ್ನಪೂರ್ಣಾಯ ನಮಃ.
ಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ ದೇವತಾ ಶ್ರೀ ಚಕ್ರೇಶ್ವರಿ ಅನುಗ್ರಹ ದೇವತಾಭ್ಯೋ ನಮಃ. ಆಷಾಢ ಮಾಸದ ಶುಕ್ಲ ಪಕ್ಷದ ಶುಭ ಮಂಗಳವಾರ ಬುಧವಾರ. ಅದರಲ್ಲೂ ಬುಧವಾರ ಅಂದರೆ ಇದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ, ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡುವಂತಹ ದಿನ. ಆದರೆ ಆಷಾಢ ಅಂದಾಗ ಒಂದಷ್ಟು ಜನ ಮೂಗು ಮುರಿತಕ್ಕಂಥದ್ದುಂಟು. ಅಯ್ಯೋ, ಆಷಾಢ ಪ್ರಾರಂಭ ಆಯಿತು, ವ್ಯವಹಾರ ನಡೆಯಲ್ಲ. ಆಷಾಢ ಪ್ರಾರಂಭ ಆಯಿತು, ಯಾವ ವ್ಯವಹಾರ ಮಾಡಬಾರ್ದು. ಆಷಾಢ ಪ್ರಾರಂಭ ಆದರೆ ಯಾವ ಕೆಲಸಕ್ಕೂ ಸಹಿತ ಒಂದು ಚಾಲನೆ ಕೊಡಲಿಕ್ಕೂ ಆಗುವುದಿಲ್ಲ. ಅದರ ಒಂದು ವಿಚಾರ ತಿಳ್ಕೊಳ್ಳಿ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ, ಆಷಾಢ ಮಾಸದ ಕೃಷ್ಣ ಪಕ್ಷಕ್ಕೂ ಶುಕ್ಲ ಪಕ್ಷಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ತಾವು ಯಾವ ಕಾಯಕವನ್ನು ಮಾಡಿದ್ರೂ ಅದು ತಪ್ಪಲ್ಲ. ಯಾವ ಕೆಲಸ ಕಾರ್ಯಗಳನ್ನು ಬೇಕಾದರೂ ಕಣ್ಮುಚ್ಕೊಂಡು ನೆಮ್ಮದಿಯಾಗಿ ಅಂದರೆ ಸಂತೋಷದಿಂದ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ನೀವು ಕೆಲಸವನ್ನು ಮಾಡಬಹುದು. ಹಾಗಾಗಿ ಆಷಾಢ ಮಾಸ ಅಂತ ನೀವು ಅದನ್ನು ದೂರ ಮಾಡಿದಿರ ನಿಮ್ಮದೇ ಆದಂತಹ ಒಂದು ಮನಸ್ಥಿತಿಯಿಂದ, ಒಳ್ಳೆಯ ಮನಸ್ಸಿನಿಂದ ತಾವು ಅಂದುಕೊಂಡಂತಹ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷವಾದಂತಹ ಫಲ ಇದೆ. ಇವತ್ತು ಮಾಧ್ಯಾಹ್ನಿಕ 1 ಗಂಟೆ 20 ನಿಮಿಷದಿಂದ 2 ಗಂಟೆ 45 ನಿಮಿಷದವರೆಗೂ, 1:20ರಿಂದ 2:45 ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೋದು. ಇದಕ್ಕಾಗಿ ಇವತ್ತಿನ ದಿವಸ ಸ್ವಲ್ಪ ಶ್ರಮಿಸಿದ್ರೂ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಯಾರೆಲ್ಲ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಮುಂದಾಗಿದ್ದೀರೋ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಆಷಾಢ ಮಾಸದ ಗಾಳಿ ಜಾಸ್ತಿ ಇರೋದರಿಂದ ಒಂದಷ್ಟು ಜನಕ್ಕೆ ಶೀತಬಾಧೆ, ನೆಗಡಿ, ತಲೆನೋವು ಕಾಣಿಸ್ಕೊಳ್ಬಹುದು. ಯಾಕೆಂದರೆ ಮಳೆಯ ಸಿಂಚನ ಸಾಕಷ್ಟು ಇದೆ. ಅದರಲ್ಲೂ ಉಡುಪಿ, ಕುಂದಾಪುರ, ಮಂಗಳೂರು ಮತ್ತು ಈ ಭಾಗದಲ್ಲಿ ಶಿವಮೊಗ್ಗ, ಈ ಭಾಗದಲ್ಲಿ ತೀರ್ಥಹಳ್ಳಿ, ಈ ಕಡೆ ಎಲ್ಲ ಮಳೆ ಜಾಸ್ತಿ ಇದೆ. ಮಳೆ ಸಾಕಷ್ಟು ಇರೋದರಿಂದ ಸಾಕಷ್ಟು ಜನ ಇಂತಹ ಮಳೆಗಾಲದಲ್ಲಿ ತನ್ನ ಆರೋಗ್ಯವನ್ನು, ತುಂಬ ಜನಕ್ಕೂ ಆರೋಗ್ಯ ಹದಗೆಡ್ತಾ ಇರುತ್ತೆ. ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದು, ಆಸ್ತಮಾ ಪೇಷಂಟ್ಸ್ ಇದ್ದು, ಉಸಿರಾಟ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಇದ್ದರೆ ಶೀತಬಾಧೆಯಿಂದ ನರಳುವಂತಹವರು ಸಾಕಷ್ಟು ಜನ ಆಗ್ತಾರೆ. ಇವತ್ತು ತಾವು ನಂಬಿರ್ತಕ್ಕಂತಹ ದೈವದ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ, ಚಕ್ರೇಶ್ವರಿಯನ್ನು, ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳಲ್ಲಿ ಲಾಭವನ್ನೇ ಗಳಿಸ್ತೀರಿ. ಇವತ್ತು ಬುಧವಾರ ಆದ್ದರಿಂದ ತುಳಸಿಯ ಒಂದು ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಯಾರೊಬ್ಬರಾದರೂ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ 1 ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಎಷ್ಟೋ ಜನ ಮನೆಗಳ ಮುಂದೆ ತುಳಸಿಯೇ ಇಲ್ಲ. ತುಳಸಿ ಗಿಡದ ಮಹತ್ವ ಇಷ್ಟನ್ನು ನಾವು ಹೇಳಿದ್ರೂ ಇದನ್ನು ಅರ್ಥ ಮಾಡ್ಕೊಳ್ಳೋಂಥ ಮನಸ್ಥಿತಿ ಇಲ್ಲ. ಕಾರಣ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ಈ ಅಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥವ್ರು ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿದ್ದಾಗ ಮನೆ ಮುಂಭಾಗದಲ್ಲಿ ತುಳಸಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ತುಳಸಿ ಇಟ್ಕೊಂಡ್ರೆ ಅಲ್ಲಿ ಇನ್ನೊಂದು ಕಂಡೀಷನ್ನು, ಕಾನೂನು ಇರುತ್ತೆ. ಅಲ್ಲಿ ಗೋಡೆ ಹಾಳಾಗುತ್ತೆ ಅಂತಲೋ, ಅಥವಾ ತುಳಸಿ ಗಿಡಕ್ಕೆ ನೀರು ಹಾಕಿದಾಗ ನೀರು ತಳಗಡೆ ಬಂದಾಗ ಆ ಜಾಗ ಎಲ್ಲ ಮಣ್ಣಾಗುತ್ತೆ ಅಂತಲೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಮನಸ್ಥಿತಿಗಳು ಅಲ್ಲಿ ಆಯಾ ಪ್ರಾಂತ್ಯಗಳಲ್ಲಿರುತ್ತೆ. ಒಂದಷ್ಟು ಜನ ಧರ್ಮ ವಿರೋಧವಾಗಿ ಮಾಡ್ತಕ್ಕಂಥವ್ರು ಇರ್ತಾರೆ. ಒಂದಷ್ಟು ಜನ ನಿಮ್ಮ ಇಷ್ಟದ ಪ್ರಕಾರ ನೀವು ಏನಾದರೂ ಬೆಳೆಸ್ಕೊಳ್ಳಿ, ಯಾವುದೋ ಗಿಡಗಳು ಬೇಕಾದ್ರೂ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಈ ಅಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥವ್ರಿಗೆ ತುಳಸಿ ಗಿಡವನ್ನು ಇಟ್ಕೊಳ್ತಕ್ಕಂಥದ್ದು ಒಂದು ವಿಚಾರ ತಿಳ್ಕೊಳ್ಳಿ. ನಿಮ್ಮದೇ ಸಾಮ್ರಾಜ್ಯ, ನಿಮ್ಮದೇ ಹಣಕಾಸಿನಿಂದ, ನಿಮ್ಮ ಕಷ್ಟಾರ್ಜಿತದಿಂದ ಒಂದು ಗೂಡು ತೊಗೊಂಡಿರ್ತೀರಿ, ಒಂದು ಅಪಾರ್ಟ್ಮೆಂಟೋ ಒಂದು ಮನೆಯೋ ತೊಗೊಂಡಿರ್ತೀರಿ. ಅಲ್ಲಿ ಲಕ್ಷಣವಾಗಿ ಒಂದು ತುಳಸಿ ಗಿಡವನ್ನು ಹಾಕ್ಕೊಂಡು ಪ್ರತಿ ದಿವಸ ಬೆಳಗ್ಗೆದ್ದು ತುಳಸಿ ದರ್ಶನವನ್ನು ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳು ಸಿದ್ಧಿಯಾಗತ್ತೆ. ತುಳಸಿ ಸಾಮಾನ್ಯವಾದಂಥ ಒಂದು ಗಿಡ ಅಲ್ಲ, ಅದು ಅದ್ಭುತವಾದಂಥ ಒಂದು ಶಕ್ತಿ. ತುಳಸಿ ಗಿಡಕ್ಕೆ ತನ್ನದೇ ಆದಂತಹ ಒಂದಷ್ಟು ಮಹತ್ವವಿದೆ. ತುಳಸಿ ಇದ್ದ ಕಡೆ ತಂತ್ರ ಮಂತ್ರ ಯಂತ್ರಗಳು ಎಲ್ಲವೂ ಸಹಿತ ದೂರ ಆಗುತ್ತೆ. ಯಾರೇ ಮಾಟ ಮಂತ್ರಗಳು ಮಾಡಿದ್ರೆ ಅದು ಫಸ್ಟು ಅಬ್ಸರ್ವ್ ಮಾಡುವಂಥದ್ದೇ ತುಳಸಿ ಗಿಡ. ಎಷ್ಟೋ ಜನಗಳ ಮನೆ ಮುಂಭಾಗದಲ್ಲಿ ತುಳಸಿ ಸಂಪೂರ್ಣವಾಗಿ ಒಣಗ್ತಾ ಬರುತ್ತೆ. ಆ ಒಣಗುವಾಗ ಅಂದ್ಕೊಳ್ಬಹುದು, ನಮಗೇನೋ ಒಂದು ನೆಗೆಟಿವ್ ನಮ್ಮನ್ನು ಫಾಲೋ ಮಾಡ್ತಾ ಇದೆ, ಯಾವುದೋ ಒಂದು ಅಸಮಾಧಾನ ನಮ್ಮನ್ನು ಬಾಧಿಸ್ತಾ ಇದೆ, ಅಥವಾ ಯಾವುದೋ ತೊಂದರೆಗೆ ನಾವು ಈಡಾಗ್ತಿದ್ದೀವಿ ಅಂತ ಅದರ ಪೂರ್ವಭಾವಿಯಾಗಿ ಎಚ್ಚರಿಕೆ ಕೊಡುವಂತಹ ಶೈಲಿಯಲ್ಲೂ ಇರುತ್ತೆ. ಆದರೆ ಇದು ಯಾವುದೂ ನಾವು ಅರ್ಥ ಮಾಡ್ಕೊಳ್ಳಲ್ಲ. ತುಳಸಿ ಗಿಡ ಅಂದರೆ ಮೂಗು ಮುರಿಯೋದು ಮಾತ್ರ ನಮಗೆ ಗೊತ್ತಿದೆ. ತುಳಸಿ ಗಿಡವನ್ನು ಎಷ್ಟೋ ಜನ ತುಳಸಿ ತೀರ್ಥ ಇದೆಯಲ್ಲ, ಅದರಲ್ಲೂ ಏಕಾದಶಿ ವಿಶೇಷ ಇದೆಯಲ್ಲ, ತುಳಸಿಯಲ್ಲಿ ಬರೀ ಆಯುರ್ವೇದಿಕ್ ಗುಣ ಮಾತ್ರ ಅಲ್ಲ, ತಂತ್ರ ಮಂತ್ರಗಳಿಗೂ ಸಹಿತ ಮೇಲುಗೈ ಸಾಧನೆ ಮಾಡುತ್ತೆ. ತುಳಸಿ ಯಾವ ಪ್ರಾಂತ್ಯದಲ್ಲಿರುತ್ತೋ ಅದರಿಂದ ಬೀಸುವಂಥ ಗಾಳಿ ಇದೆಯಲ್ಲ, ತುಳಸಿ ಗಿಡಕ್ಕೆ ಬೀಸಿದಂಥ ಗಾಳಿ, ತುಳಸಿಯಿಂದ ಹೊರಬರುವಂಥ ಗಾಳಿ, ಅದರಿಂದ ಬರುವಂಥ ಆಕ್ಸಿಜನ್ಸ್ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ತುಳಸಿಯ ಒಂದು ಎಲೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಆರೋಗ್ಯಕ್ಕೆ ಅದು ಭಾಳಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಅಷ್ಟೇ ಯಾಕೆ, ಚರ್ಮ ಬಾಧೆಯಲ್ಲಿ ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಾರಂಭ ದಿನಗಳ ಅಲರ್ಜಿ ಸಮಸ್ಯೆಗಳಿದೆಯಲ್ಲ, ಅದಕ್ಕೂ ಸಹಿತ ರಾಮವಾಡದಂಥ ಕೆಲಸ ಮಾಡುತ್ತೆ ಈ ತುಳಸಿ ಎಲೆ.
ತುಳಸಿ ಪ್ರತಿ ಬುಧವಾರ ತಪ್ಪದಿರ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಬೇಕು. ತುಳಸಿ ಕಥೆನೇ ಬಹಳ ವಿಶೇಷವಾಗಿದೆ. ತುಳಸಿ ಶಾಪದಿಂದಲೇ ವಿಷ್ಣು ಸಾಲಿಗ್ರಾಮ ಆಗಿದ್ದು. ವಿಷ್ಣು ಸಾಲಿಗ್ರಾಮ ಆಗಲಿಕ್ಕೆ ಕಾರಣ ಪ್ರಧಾನವಾದಂಥದ್ದು ತುಳಸಿ. ಆದರೆ ಅಂತಹ ಅದ್ಭುತವಾದಂತಹ ತುಳಸಿಯ ಅನುಷ್ಠಾನವನ್ನು ಪ್ರತಿ ಬುಧವಾರದಂದು ನೀವು ಮಾಡೋದ್ರಿಂದ, ಅಂದರೆ ಶ್ರದ್ಧೆ ಭಕ್ತಿ, ಆ ಭಕ್ತಿಯನ್ನು ಭಕ್ತಿ ಪರಾಕಾಷ್ಠೆಯನ್ನು ನೋಡ್ಬೋದಾದರೆ ತುಳಸಿ. ಅದಕ್ಕೆ ಯಾವೊಬ್ಬ ಸುಮಂಗಲೆಯರ ಹೆಣ್ಣುಮಕ್ಕಳಾದರೂ ಪ್ರತಿ ದಿವಸ ತುಳಸಿ ಗಿಡಕ್ಕೊಂದಷ್ಟು ಅರಿಶಿನ ಕುಂಕುಮವನ್ನಿಟ್ಟು ಒಂದುದ್ರನೆ ತೀರ್ಥವನ್ನು ತೆಗೆದುಕೊಂಡು ತದನಂತರ ನಿಮ್ಮ ಕಾಯಕವನ್ನು ಮುಂದುವರಿಸಿದ್ರೆ ಆ ಹೆಣ್ಣುಮಗಳಿಗೆ ಯಾವತ್ತೂ ಅವಳ ಒಂದು ಸೌಮಂಗಲ್ಯತರವಾಗಲಿ, ಆಕೆಯ ಒಂದು ಆರೋಗ್ಯವಾಗಲಿ, ಆಕೆಯಲ್ಲಿರ್ತಕ್ಕಂಥ ಮನಸ್ಥಿತಿಗಾಗಲಿ ಹೆಚ್ಚಿನ ಮಹತ್ತನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ತಿಳಿಸ್ತಾ ಇದ್ರು, ವಾಸ್ತುಗ್ರಹದ ಮುಂದೆ ಒಂದು ತುಳಸಿಯ ಗಿಡ ಇರಲೇಬೇಕು. ಯಾಕೆ ಅಂತಂದರೆ ತುಳಸಿ ಅಷ್ಟು ಪರಮ ಪವಿತ್ರವಾಗಿರತಕ್ಕಂಥ ಒಂದು ಗಿಡ. ಅದು ಗಿಡ ಅನ್ನೋದಕ್ಕಿಂತ ಅದು ದೇವತೆ, ಅದೊಂದು ದೇವರು, ಭಗವಂತ ವಾಸವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಹಾಗಾಗಿ ಎಲ್ಲರ ವಾಸ್ತುಗ್ರಹದ ಮುಂದೆನೂ ಕೂಡ ಒಂದು ತುಳಸಿ ಇರಲೇಬೇಕು. ನೀತಿ ನಿಬಂಧನೆಗಳು ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದೇ, ಆದರೆ ಸಣ್ಣದೊಂದು ಪಾಟ್ನಲ್ಲಾದ್ರೂ ಕೂಡ ತುಳಸಿಯನ್ನು ವಾಸ್ತುಗೃಹದಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ನೆಮ್ಮದಿಯನ್ನು ನಾವೆಲ್ಲರೂ ಕೂಡ ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಈ ಒಂದು ವಿಚಾರವನ್ನು ತಿಳಿಸ್ತಾ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಕಲ್ಯಾಣಾತ್ಮದ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಮಹಾವಿಷ್ಣುವಿನ ಅನುಗ್ರಹ ಉಂಟಾಗಲಿ. ಅದರಲ್ಲೂ ವಿಷ್ಣು ಸಾನ್ನಿಧ್ಯಗಳೆಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಸಹಿತ ಬುಧವಾರ ಬಂತು ಅಂದರೆ ಪ್ರತಿಯೊಬ್ಬರೂ ಅಲ್ಲಿ ವಿಶೇಷವಾಗಿ ತುಳಸಿಯಿಂದ ಅರ್ಚನಾ ಸಂಕಲ್ಪಗಳನ್ನು ಮಾಡಿಸ್ತಾ ಹೋಗ್ತಾರೆ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 10/7/2024 10/7/2024 ಬುಧವಾರ, ಚತುರ್ಥಿ, ಮಕಾ ನಕ್ಷತ್ರ. ಇವತ್ತು ಮಕಾ ನಕ್ಷತ್ರವಾದ್ದರಿಂದ ಇವತ್ತು ಯಾರೆಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಾ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಿರೋ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸು ಉಂಟಾಗಲಿ. ಹಾಗೆ ಇವತ್ತು ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನದ ರಾಶಿಫಲಗಳ ಕಡೆ ಒಂದಷ್ಟು ಗಮನವನ್ನು ಹರಿಸ್ತಾ ರಾಶಿಫಲ ಗಮನ ಆದ ನಂತರ ನಿಮ್ಮ ಕರೆಗೆ ಹೋಗೊಡ್ತಕ್ಕಂಥದ್ದು ಕರೆಯನ್ನು ಮಾತಾಡಿ ಅದಕ್ಕೊಂದು ಪರಿಹಾರವನ್ನು ಕಲ್ಪನೆ ತಿಳಿದುಕೊಳ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ಮೊನ್ನೆ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಹೇಳಿದ್ದೆ. ಇತ್ತೀಚೆಗೆ ದೇವರುಗಳಿಗೂ ಸಹಿತ ಗ್ರಹಚಾರ ಬಿಡಿಸೋ ಕಾಲ ಬಂದಾಯ್ತೇನೋ ಅಂತ. ಬಹುಶಃ ಕಲಿಯುಗ ಇದು. ಈ ಕಲಿಯುಗದಲ್ಲಿ ದೇವರಿಗೂ ಗ್ರಹಚಾರ. ಹಾಗಾಗಿ ಈ ಮೆಣಸಿನ್ಕಾಯಿ ರುಬ್ಬಿ ಹಚ್ಚುವಂಥದ್ದು ಕ್ರಮ ಇದೆಯಲ್ಲ, ಮೊನ್ನೆ ಅಷ್ಟೇ ಹೇಳಿದೆ ನಾನು, ಇದು ಅಕ್ಷಮ್ಯ ಅಪರಾಧ, ಮಾಡಬಾರ್ದು. ಏನೋ ಮಾಡಬೇಕು ಅಂತ ಹೊರಟು ಇನ್ನೇನೋ ಮಾಡ್ತಾ ಹೊರಟು ಅದರಿಂದ ಕಣ್ಣೀರು ಹಾಕುವಂಥದ್ದನ್ನು ಪ್ರತಿಯೊಬ್ಬರು ಅವರ ಜಾತಕದಲ್ಲಿ ತಂದುಕೊಳ್ತೀವಿ. ಸಾಧ್ಯವಾದರೆ 2 ಹೂಗಳನ್ನು ದೇವರ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಲ್ಲಿ ಅರ್ಥ ಇದೆ. ಅದು ಹಿಂದಿನಿಂದ ಋಷಿಮುನಿಗಳ ಕಾಲದಿಂದಲೂ ಮಹರ್ಷಿಗಳ ಕಾಲದಿಂದಲೂ ನಡೆದು ಬಂದದ್ದು. ಯಾವತ್ತೂ ಎಲ್ಲೂ ಯಾವ ಆಧಾರಗಳೂ ಇಲ್ದಿರ ಒಣಮೆಣಸಿನ್ಕಾಯಿನ ರುಬ್ಬಿ ಆ ರುಬ್ಬಿರ್ತಕ್ಕಂಥ ಮೆಣಸಿನ್ಕಾಯಿ ಖಾರವನ್ನು ಕೈಯಿಂದ ನೀವು ದೇವ್ರಿಗೆ ಹಚ್ಚೋದಾದರೆ ಇದು ಮೂರ್ಖತನದ ಪರಮಾವಧಿ ಅಲ್ವಾ? ಯೋಚನೆ ಮಾಡಿ. ಇದಕ್ಕೆ ಆಧಾರಗಳೆಲ್ಲಿದೆ? ಯಾವ ಆಧಾರವನ್ನು ಇಟ್ಕೊಂಡು ಒಣಮೆಣಸಿನ್ಕಾಯಿನ ರುಬ್ಬಿ ಅದನ್ನು ದೇವ್ರಿಗೆ ಹಚ್ಚೋವಂಥ ಪ್ರಕ್ರಿಯೆ? ಯಾರೋ ಪುಣ್ಯಾತ್ಮ ಎಲ್ಲಿಂದರೋ ಒಬ್ಬ ಮಾಡ್ದ ಅಂದರೆ ಅದನ್ನು ನೋಡಿಕೊಂಡು ಇನ್ನೊಂದು ದೇವಸ್ಥಾನದಲ್ಲಿ ಅದನ್ನೇ ಇಂಟ್ರೊಡ್ಯೂಸ್ ಮಾಡೋದು, ಮತ್ತೊಂದು ದೇವಸ್ಥಾನದಲ್ಲಿ ಅದನ್ನೇ ಮಾಡೋದು. ಅದರ ಒಂದು ವಿಚಾರ ತಿಳ್ಕೊಳ್ಳಿ, ಸಣ್ಣದಾದಂಥ ಒಂದು ಗಾಯಕ್ಕೆ ಯಾವುದೋ ಒಂದು ಮುಲಾಮ್ ಹಚ್ಚಿದ್ರೆ, ಒಂದು ಆಯಿಂಟ್ಮೆಂಟ್ ಹಚ್ಚಿದ್ರೆ ಅದರ ಉರಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಿರಬೇಕಾದ್ರೆ ಮೌನವಾಗಿದ್ದಾನೆ ದೇವರು ಅಂತ ಹೇಳಿ ಅಥವಾ ತಾಯಿ ಮೌನವಾಗಿದ್ದಾಳೆ ಅಂತ ಹೇಳಿ ಅದಕ್ಕೆ ತಗೊಂಡು ಖಾರ ಹಚ್ಚುವಂಥದ್ದು, ಖಾರ ಹಚ್ಚಿದ್ರೆ ನಮ್ಮ ಕೆಲಸ ಆಗುತ್ತೆ ಅಂದ್ಕೊಳ್ಳೋದು ಅದೊಂಥರ ಮೂರ್ಖತನ ಅನಿಸ್ತಾ ಇದೆ. ಜೊತೆಗೆ ಆ ಖಾರ ಹಚ್ಚಿದ್ರೆ ನಮ್ಮ ಕೆಲಸ ಆಗುತ್ತೆ ಅಂತ ಅನ್ನೋ ಒಂದು ಮನಸ್ಥಿತಿ ಬರ್ತಿದೆಯಲ್ಲ, ಏನು ಹೇಳಬೇಕು ನಿಮಗೆ? ಯಾರು ಈ ಕೆಲಸ ಮಾಡ್ತಿದ್ದೀರೋ ನೀವಿಲ್ಲದ ಕರ್ಮ ಕಟ್ಕೊಳ್ಳೋದಕ್ಕೆ ಮುಂದುವರ್ತಿದೆ ಬಿಟ್ಟರೆ ನನ್ನ ಕಾರ್ಯಕ್ರಮದಲ್ಲಿ ಯಾರನ್ನೂ ದೂಷಣೆ ಮಾಡಬೇಕು ಅಂತಿಲ್ಲ. ಈ ಮಹರ್ಷಿವಾಣಿ ಕಾರ್ಯಕ್ರಮ ಯಾರನ್ನೂ ನಿಂದನೆ ಮಾಡೋದಿಲ್ಲ, ಯಾರನ್ನೂ ಹೊಗಳುವಂಥ ಕೆಲಸವೂ ಮಾಡೋದಿಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮ ಯಾವುದು ಸರಿ ಅನಿಸುತ್ತೋ, ಯಾವುದು ಸರಿಯಾದಂಥ ಮಾರ್ಗ ಇದು ಅನಿಸುತ್ತೋ ಅದರ ಬಗ್ಗೆ 2 ಮಾತಾಡಬೇಕಾದ್ದು ನನ್ನ ಧರ್ಮ. ಆದರೆ ಯಾರೋ ಮಾಡ್ತಾರೆ ಅಂತ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂತ ಎಲ್ಲ ಕುರಿಗಳು ಅದರ ಹಿಂದೆ ಹೋಗ್ತವಲ್ಲ ಸರ್ತಿ ಸಾಲಲ್ಲಿ, ಅದಾಗಬಾರ್ದು. ಅದರಲ್ಲೂ ಮಾನವರು, ಬುದ್ಧಿ ಇರ್ತಕ್ಕಂಥವ್ರು
ಎಲ್ಲೂ ಯಾರು ನಿಮ್ಮ ತಾತನ ಕಾಲದಲ್ಲಿಲ್ಲ, ಅಪ್ಪನ ಕಾಲದಲ್ಲಿಲ್ಲ. ಒಣಮೆಣಸಿನ್ಕಾಯಿನ ರುಬ್ಬಿ ದೇವ್ರಿಗೆ ಹಚ್ಚುವಂಥ ಪ್ರಕ್ರಿಯೆ ಎಲ್ಲಿತ್ತು? ಅದಕ್ಕೆ ಸಾಲದಂಗೆ ಒಂದೊಂದು ದೇವಸ್ಥಾನದಲ್ಲಿ 25 ಗುಂಡುಗಳು ಇಟ್ಬಿಡೋದು, ಲೈನಾಗಿ ಕೂತ್ಕೊಳ್ಳೋದು, ಗಂಡಸರು ಒಂದಷ್ಟು ಜನ, ಹೆಂಗಸರು ಒಂದಷ್ಟು ಜನ ರುಬ್ಬುತ್ತಾ ಇರೋದು. ರುಬ್ಬೋದು, ಅದು ತೊಗೊಂಡೋಗಿ ದೇವ್ರಿಗೆ ಹಚ್ಚೋದು. ಅಲ್ಲ, ರುಬ್ಬೇಕಾದ್ರೆ ಕೈ ಉರಿಯಲ್ವಾ ಅಂತ ಗುರುಗಳೇ? ಕೈ ಉರಿಯೋದಿರಲಿ, ನನಗನ್ಸುತ್ತೆ ಈ ರುಬ್ಬಿ ಹಚ್ಚುವಾಗ ಯಾರು ಇದನ್ನು ಹೇಳ್ತಿರ್ತಾರಲ್ಲ ಸ್ವಾಮಿಗಳು ದೊಡ್ಡವರು, ಅವ್ರನ್ನೇ ಕೂಡಿಸಿ ಅವ್ರಿಗೆ ಮೈ ತುಂಬ ಹಚ್ಚಿಬಿಟ್ರೆ ಬಹುಶಃ ಆ ಉರಿಗೆ ಅವ್ರೇನು ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗಲಿ ಅಂತ ಇನ್ನಷ್ಟು ಚೆನ್ನಾಗಿ ಹರಿಸ್ತಾರೇನೋ ಅಂತ ನನಗನ್ಸುತ್ತಪ್ಪ. ಪಾಪ ದೇವ್ರ ಮೇಲೆ ಯಾಕೆ ಈ ಪ್ರಯೋಗ? ಹೌದು, ಈ ದೇವ್ರ ಮೇಲೆ ಈ ಪ್ರಯೋಗ ಮಾಡೋದು ಅಕ್ಷಮ್ಯ ಅಪರಾಧ ಅನ್ಸುತ್ತೆ. ಪ್ರತ್ಯಂಗಿರ ಹವನಕ್ಕೆ ಮೆಣಸಿನಕಾಯಿಂದ ಹೋಮ ಮಾಡೋದನ್ನ ನಾವು ಕೇಳಿದೀವಿ ಗುರುಗಳೇ, ಅದು ಗ್ರಂಥಾಧಾರಿತ. ಅದನ್ನ ಮಾಡೋದ್ರಿಂದ ಒಂದು ಅನುಕೂಲ ಇದೆ. ಆದರೆ ಮೆಣಸಿನಕಾಯಿನೇ ರುಬ್ಬಿಟ್ಟು ದೇವರಿಗೆ ಹಚ್ಚಿ ಬಿಡೋದು ಅಂತಂದ್ರೆ ಅದು ಅತಿಶಯೋಕ್ತಿ ಅನ್ಸುತ್ತೆ ಗುರುಗಳೇ. ಮಾಡಬೇಕು ನಿಜ, ಆದರೆ ಈ ಪ್ರಕಾರ ಅಲ್ಲ. ಮರ ಸುತ್ತೋದು, ಮರಕ್ಕೆ ಕಾಯಿ ಕಟ್ಟೋದು, ಮರಕ್ಕೆ ಬೊಂಬೆ ಕಟ್ಟೋದು, ಮರಕ್ಕೆ ಬೊಂಬೆ ತಲೆ ಕೆಳಗಾಕಿ ಮಾಡೋದು. ಪ್ಲಾಸ್ಟಿಕ್ಕು ರಹಿತ, ಪ್ಲಾಸ್ಟಿಕ್ಕು ಬೇಡ ಅಂತ ನಾವು ಹೇಳ್ತೀವಿ. ಪ್ಲಾಸ್ಟಿಕ್ಕು ಭೂಮಿಗೆ ಬಿದ್ದರೆ ಜಲಚರಗಳಿಗೆ ತೊಂದರೆ ಆಗುತ್ತೆ, ನೀರು ಭೂಮಿಗೆ ಬರಲ್ಲ ಅಂತೀವಿ. ಅಂತಹ ಒಂದು ಪ್ಲಾಸ್ಟಿಕ್ ಬೊಂಬೆನ ನಾವು ಉಲ್ಟಾ ಕಟ್ಟಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂದರೆ, ಅದು ನನಗೆ ಅನುಕೂಲ ಆಯಿತು ಅಂತ ಹೇಳೋ ಧ್ವನಿಗಳು ನಿಮ್ಮದಾದರೆ ನಾವೇನು ಹೇಳೋಣ? ದೂಷಣೆ ಮಾಡ್ತಿಲ್ಲ, ನಿಂದಿಸ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನೀವು ಅದು ಏನಾದರೂ ಮಾಡಿ, ಅದೆಲ್ಲ ನಿಮ್ಮ ಖುಷಿ. ನೀವು ಬೊಂಬೆ ಮರಕ್ಕೆ ಕಟ್ತಿರೋ, ಕಾಲು ಕಟ್ಕೊಂಡು ಆಡ್ತಿರೋ, ಸೊಂಟು ಕಟ್ಕೊಳ್ತಿರೋ, ಅದು ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಈ ಮೆಣಸಿನ್ಕಾಯಿ ರುಬ್ಬಿ ದೇವ್ರಿಗೆ ಹಚ್ಚುವಂಥ ಕೆಲಸ ಮಾಡ್ತಿದ್ದೀರಲ್ಲ, ಇಲ್ಲದ ಕರ್ಮ ಕಟ್ಕೊಳ್ತೀರಿ. ನೀವೊಂದು ಕೆಲಸ ಮಾಡಬೇಕು, ಮೆಣಸಿನ್ಕಾಯಿ ರುಬ್ಬಿಟ್ಟು, ಅಪ್ಪ ನನಗೆ ಕಷ್ಟ ಇದೆ, ಈ ಕಷ್ಟ, ಈ ನೋವು ನಾನು ತಟ್ಕೊಳ್ತೀನಿ, ಈ ನೋವು ತಟ್ಕೊಂಡು ಈ ನೋವಿನಿಂದ ನಾನು ಪರಿಹಾರ ಮಾಡುವಂಥ ಒಂದೆರಡು ಕಡೆ ಕುಯ್ಕೊಂಬಿಟ್ಟು ಅದ್ರ ಮೇಲೆ ಮೆಣಸಿನ್ಕಾಯಿ ಖಾರ ಹಾಕ್ಕೊಂಡು ಪಟ್ಟ ಹಾಕ್ಕೊಂಬಿಟ್ರೆ ನಿಮ್ಗೆ ಆ ಉರಿ ಬರುತ್ತಲ್ಲ, ನೋವು ಬರುತ್ತಲ್ಲ, ಆ ಬಾಧೆ ಬಂದಾಗ ದೇವ್ರು ನಿಮ್ಮನ್ನು ಬೇಗ ಒಲಿಬೋದೇನೋ. ಹಿಂದೆಲ್ಲ ತಪಸ್ಸು ಮಾಡಬೇಕಾದ್ರೆ ಹೇಗೆ ಮಾಡೋರು? ಒಂಟಿ ಕಾಲಲ್ಲಿ ನಿಂತು ಮಾಡೋರು, ಬೆಂಕಿ ಆವರಣಸು ಮಾಡೋರು, ಹುತ್ತಗಳು ಹಾವುಗಳಿರುವಂಥ ಸ್ಥಳಗಳಲ್ಲಿ ಮಾಡೋ. ಅಂದರೆ ಒಂದು ಭಗವಂತನಿಗೆ ಯಾರೂ ಮಾಡದಂಥದ್ದು ಒಂದು ವಿಶೇಷವಾದಂಥ ರೀತಿಯಲ್ಲಿ ನಾನು ಮಾಡಿದ್ರೆ ಭಗವಂತ ನನಗೆ ಒಲಿತಾನೆ ಅನ್ನೋದು ಆಗಿತ್ತು. ಇದು ನೀವು ಮಾಡ್ಕೊಳ್ಳೋದು ಮಾತು, ಕುಯ್ಕೊಳ್ಳೋದೇ ಬೇಡ. ಸುಮ್ಮನೆ ಮೆಣಸಿನ್ಕಾಯಿ ಖಾರ ಮೈಗೆಲ್ಲ ಹಚ್ಕೊಂಡು ದೇವಸ್ಥಾನ 3 ಪ್ರದಕ್ಷಿಣೆ ಮಾಡೋದು, ಹೀಗೆ ಮಾಡಿದ್ರೆ ಬೇಗ ದೇವ್ರು ಒಲಿತಾನೆ. ಅದು ಬಿಟ್ಟು ಆ ತಾಯಿಗೆ ತೊಗೊಂಡು ಮೆಣಸಿನ್ಕಾಯಿ ಹಚ್ಚೋವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಅಕ್ಷಮ್ಯ ಅಪರಾಧ. ಮೊನ್ನೆ ನಾನು ಮಾತಾಡಿರೋದ್ರ ಮಾತಿಗೆ ನನಗೆ ಬಂದಂಥ ಫೋನ್ ಕರೆಗಳಲ್ಲಿ ಅದನ್ನು ಪುನಃ ನಿಮ್ಮನ್ನು ತಿಳಿಸ್ಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಇವತ್ತು ನಾನು ತಿಳಿಸಿದ್ದೀನಿ. ಇದು ಸರಿಯೋ ತಪ್ಪೋ ಇದನ್ನೇ ಮಾಡಿ ಮುಂದುವರಿತೀವಿ, ಇದರಿಂದನೇ ನಾವು ಏನೋ ಸರಿಪಡಿಸ್ಕೊಳ್ತೀವಿ ಅಂದರೆ ನಿಮಗೆ ಬಿಟ್ಟು ವಿಚಾರ. ಆದರೆ ಇದನ್ನು ಮಾಡೋದ್ರಿಂದ ನಾಳೆ ನಿಮಗಾಗಲಿ, ನಿಮ್ಮ ಮನೆ ಮಕ್ಕಳಿಗಾಗಲಿ ಇಲ್ಲದ ನರಕಕ್ಕೆ ಹೋಗುವಂಥದ್ದು, ಇನ್ನೊಂದು ಥರ ಸಮಸ್ಯೆ ಅನುಭವಿಸುವಂಥದ್ದಾಗುತ್ತೆ. ಎಚ್ಚರ ಇರಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ಮನಸ್ಸು ನಿಮ್ಮದಾಗಬೇಕಾದ್ರೆ ಒಂದಷ್ಟು ತಂತ್ರ ಮಂತ್ರಗಳ ಬಗ್ಗೆ, ಅಥವಾ ದೇವತಾರಾಧನೆ ಬಗ್ಗೆ, ಅಥವಾ ವೃಕ್ಷಗಳ ಪ್ರಾರ್ಥನೆ ಬಗ್ಗೆ, ಅಥವಾ ಮನೇಲಿರ್ತಕ್ಕಂಥ ನಿಮ್ಮ ಹಿರಿಯರು ಏನು ಹೇಳ್ತಾರೋ ಅದನ್ನಂತರ ನಡ್ಕೊಳ್ಳೋದ್ರ ಬಗ್ಗೆ ನೀವು ಒಂದೇ ಮುಂದೆ ಹಾಕಿದ್ರೆ ಖಂಡಿತ ಇವತ್ತು ಹೆಚ್ಚಿನ ಯಶಸ್ಸಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮಾಡುವ ಪ್ರತಿಯೊಂದು ಕಾಯಕವನ್ನು ಅರ್ಥೈಸ್ಕೊಂಡು ಮಾಡಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿರಬೇಕು. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ತೊಂದರೆ ತಾಪತ್ರೆಗಳಿದೆ, ಅಸಮಾಧಾನ ಇದೆ, ಮನಸ್ಸಿಗೆ ನೋವಿದೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾವುದು ಏನೇ ಇದ್ದರೂ ನಾನು ಮಾಡೋದನ್ನು ಮಾಡಿ ತೀರಬೇಕು ಅಂತ ಹೇಳಿ ಮುಂದೆ ಹೆಜ್ಜೆ ಹಾಕ್ತೀರಿ, ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಆದಷ್ಟು ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರನ್ನು, ಮನೆ ದೇವರನ್ನು ತಾವು ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಹಸಿದ ಹೊಟ್ಟೆಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸಿ. ನಿಮಗೆ ಏನೇ ಕಷ್ಟ ಇದ್ದರೂ ನೀವು ತಿನ್ನೋ ಒಂದು ತುತ್ತು ಅನ್ನದಲ್ಲಿ ಒಂದಿಷ್ಟು ಅಗಳ ಅನ್ನವನ್ನಾದರೂ ಸೀದಾ ಆಚೆ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಹಾಕಿದ್ರೆ ಅದ್ರ ಹೊಟ್ಟೆ ತುಂಬಿದ್ರೆ ನಿಮ್ಮ ಕಾಯಕ ಸಿದ್ಧಿ ಆಗುತ್ತೆ, ನಿಮ್ಮ ಕಾರ್ಯದಲ್ಲಿ ಸಾಕಷ್ಟು ಲಾಭ ಬರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು.
ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಂತ್ರ ಮಂತ್ರ ಯಂತ್ರಗಳನ್ನು ದೂರ ಮಾಡಿಕೊಳ್ಳುವಂತಹ ಅದ್ಭುತವಾದಂಥ ದಿನ. ಇವತ್ತು ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನು ವಿಷ್ಣು ದೇವರ ಪಾದಕ್ಕೆ ಅರ್ಪಣೆ ಮಾಡಿ ಒಳ್ಳೆ ಮನಸ್ಸಿನಿಂದ ನಿಮ್ಮ ಕಾಯಕವನ್ನು ಶುರು ಮಾಡಿ. ಇವತ್ತು ಅದ್ಭುತವಾದಂಥ ಕಾಯಕಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಆ ಬದಲಾವಣೆ ತರುವಂಥ ಮಾರ್ಗ ಹೇಗೆ? ನೀವು ಹೇಗೆ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ರತೆಯಿಂದ ನಡ್ಕೊಳ್ತೀರೋ, ಹೇಗೆ ನಿಮ್ಮ ಮಾತಾಪಿತೃಗಳಿಗೆ ತಲೆಬಗ್ಸಿ ನಿಂತ್ಕೊಂಡು ಅವರ ಆಶೀರ್ವಾದ ಪಡಿತೀರೋ ಅದರಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವಿಷ್ಣುದೇವರ ಪ್ರಾರ್ಥನೆಯೂ ಬೇಕು, ಜೊತೆಗೆ ವಿಷ್ಣುದೇವರ ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ತಾವಷ್ಟೇ ಸ್ವೀಕರಿಸ್ದಿರ ಒಂದು 4 ಜನಕ್ಕೆ ಹಂಚುವಂಥ ಕಾಯಕವನ್ನು ಮಾಡಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ದಿನಪೂರ್ತಿ ಒಳ್ಳೆಯದು ಅಂತಲ್ಲ. ಮಧ್ಯಾಹ್ನ 2 ಗಂಟೆ 20 ನಿಮಿಷದವರೆಗೂ ಪರವಾಗಿಲ್ಲ. 2 ಗಂಟೆ 20 ನಿಮಿಷದ ನಂತರ ಒಂದಷ್ಟು ಅಸಮಾಧಾನ ಆಗ್ಬೋದು, ಸಮಸ್ಯೆ ಎಂಬತಕ್ಕಂಥದ್ದನ್ನು ನೋಡ್ಬೋದು. ಈ ಸಮಯದಲ್ಲಿ ಬಂದೊದಗುವಂಥ ತೊಂದರೆ ತಾಪತ್ರಗಳಿಂದ ತಾವು ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಗೆಯಷ್ಟು ತೊಗರಿಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ಹಾಕಿ. ಹೀಗೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಒಂದು ಕಾಯಕವಾದರೂ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಆ ಬದಲಾವಣೆ ತರುವಂಥ ಕಾಲ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದರೂ ಶಾಂತಿ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವ ಕೆಲಸ, ನಿಮ್ಮ ವೃತ್ತಿ, ಮತ್ತಷ್ಟು ವೃತ್ತಿಯ ಅಭಿವೃದ್ಧಿ ಇದೆಲ್ಲವನ್ನು ಸಹಿತ ಚಿಂತನೆ ಮಾಡುವುದಾದರೆ ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಾಡುವ ಕಾಯಕವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ 21 ಗರಿಕೆ ಒಂದಷ್ಟು ಗಂಧದಲ್ಲಿ ಅದ್ದುಕೊಂಡು ಗಣಪತಿಯ ಪಾದದ ಮೇಲೆ ಇಟ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ನಮಸ್ಕಾರ ಮಾಡ್ತಾ ಉತ್ತರಕ್ಕೆ ಪ್ರಯಾಣ ಮಾಡಬೇಕು. ಪೂರ್ವಕ್ಕೆ ನಿಂತು ಸೂರ್ಯ ದರ್ಶನ ಮಾಡಬೇಕು, ಉತ್ತರಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿ ನಡಿಬೇಕು. ಹೀಗೆ ಮಾಡೋದ್ರಿಂದ ಇವತ್ತು ಮಿಥುನ ರಾಶಿಯವರಿಗೆ ಒಂದಷ್ಟು ಒಳಿತನ್ನು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಮಾಡುವಂತಹ ಯಾವುದೇ ಒಂದು ಕೆಲಸವಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇವತ್ತಿದೆ. ಆದರೆ ಇವತ್ತು ತಾವು ಮಾಡುವಂತಹ ಕೆಲಸ ಪ್ರಾರಂಭಿಕ ಹಂತದಲ್ಲಿ ಕೆಲಸ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಹಾಕಿ ಮಧ್ಯಾಹ್ನ ಸರಿಸುಮಾರು 12ರಿಂದ 4 ಗಂಟೆಯ ತನಕ ಬಹಳ ಒಳ್ಳೆಯ ಕಾಲ ಇದೆ. 12ರಿಂದ 4ರ ಮಧ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಂತಹ ಕಾಲ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಕಾಲ. ಹಾಗೆ ದೇವರನ್ನು ಅಥವಾ ದೇವಮಾನವರನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಸಾಧು ಸಂತರನ್ನು ಗೌರವಿಸ್ತಕ್ಕಂತಹ ಕಾಲ ಇವತ್ತು ಸಾಧ್ಯವಾದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಎಲ್ಲಾದರೂ ಗುರುಗಳನ್ನಾಗಲಿ, ಸಾಧು ಸಂತರನ್ನಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನಾಗಲಿ ಮನಸಾರ ಪ್ರಾರ್ಥನೆ ಮಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕಾಯಕವನ್ನು ಮುಂದುವರಿಸಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ಚೆನ್ನಾಗಿದೆ. ಆದರೆ ಯಾವ ಕೆಲಸ ಮಾಡಲಿಕ್ಕೂ ಸಿದ್ಧ ಮೂಡಿಲ್ಲದಂಥ ರೀತಿ ಇದೆ. ಬಲವಂತ ಮಾಘಸ್ನಾನ ಆಗ್ತಾ ಇದೆ. ಬೆಳಿಗ್ಗೆ ತಾವು ಅಂದುಕೊಳ್ಳೋದೊಂದು, ಮುಂದೆ ಮಾಡೋದು ಮತ್ತೊಂದು. ನೆನ್ನೆ ರಾತ್ರಿ ಮಲಗಬೇಕಾದ್ರೂ ಒಂದು ಅಂದ್ಕೊಂಡಿರ್ತೀರಿ, ಬೆಳಗ್ಗೆ ಇಂಥದ್ದೇ ಕೆಲಸ ಮಾಡಬೇಕು, ಈ ಕೆಲಸದಿಂದ ಇಷ್ಟು ಲಾಭ ಇದೆ, ಅಥವಾ ಇಂಥದ್ದೊಂದು ಕೆಲಸ ಮಾಡೋದ್ರಿಂದ ಕಾರ್ಯಸಿದ್ಧಿ ಆಗುತ್ತೆ, ಅಥವಾ ಇಂಥದ್ದೊಂದು ವೃತ್ತಿ ಧರ್ಮದಲ್ಲಿ ಒಂದಷ್ಟು ಬೆಳಕನ್ನು ಕಾಣಬಹುದು. ಹೀಗೆಲ್ಲ 10 ಹಲವಾರು ವಿಭಿನ್ನ ಆಲೋಚನೆಗಳು ಮಾತ್ರ ನಿಮ್ಮದು. ಆದರೆ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳೋದು ಮಾತ್ರ ಒಂದು ಹೆಜ್ಜೆ ಹಿಂದಾಗಿದೆ. ಹಾಗೆ ಇವತ್ತು ತಾವು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಆರ್ದುದಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ 2 ಗಂಟೆಯಿಂದ 2 ಗಂಟೆ 45 ನಿಮಿಷ
2-2:45 ಮಧ್ಯದಲ್ಲಿ 1 ಚಿಟಿಕೆಯಷ್ಟು ಉದ್ದಿನ ಬೆಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆ ಕ್ಷಣದಲ್ಲಿ ಬಂದೊದಗುವಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ. ಸಿಂಹರಾಶಿಯವರಿಗೆ ಮತ್ತೊಂದು ಅದೃಷ್ಟ ಏನಪ್ಪ ಅಂದರೆ, ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ ಗೋಧೂಳಿ ಲಗ್ನದಲ್ಲಿ, ಸಂಧ್ಯಾಕಾಲದ ಗೋಧೂಳಿ ಲಗ್ನದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೋದು. ಹಾಗೆ ತಮ್ಮ ಕರಹಸ್ತದಿಂದ ಇವತ್ತು ಒಂದಷ್ಟು ಪಕ್ಷಿಗಳಿಗೋ, ಪ್ರಾಣಿಗಳಿಗೋ, ಗೋವಿಗೋ ಒಂದಷ್ಟು ಏನಾರು ಪದಾರ್ಥಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯೋಗಾಯೋಗಗಳು ಚೆನ್ನಾಗಿದ್ದರೆ ಫಲಾಫಲಗಳು ಅಷ್ಟೇ ಅದೃಷ್ಟವಾಗಿ ಸಿದ್ಧಿಯಾಗುತ್ತೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕದ ಹಿಂದೆ ಒಂದು ಆಲೋಚನೆ ಸಮಂಜಸವಾಗಿರಬೇಕಾಗತ್ತೆ. ಒಳ್ಳೆ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳಲ್ಲಿ ಹೆಚ್ಚಿನ ಲಾಭ ಸಿಗ್ತಕ್ಕಂಥದ್ದು. ಆದರೆ ಕನ್ಯಾರಾಶಿಯವರಿಗೆ ಇವತ್ತು ನಿಮ್ಮ ಬುದ್ಧಿ ಚೈತನ್ಯ, ನಿಮ್ಮ ಜ್ಞಾನ ಹೇಗಿರುತ್ತಪ್ಪ ಅಂದರೆ ಎಲ್ಲಾದ್ರ ಕಡೆ ಗಮನ ಇದೆ, ಎಲ್ಲವನ್ನೂ ಮಾಡಬೇಕು, ಏನಾದರೂ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಹಠ ಇದೆ ನಿಜ. ಆದರೆ ಕಾರ್ಯಸಿದ್ಧಿ ಆಗುವಂತಹ ಯೋಗ ಲಗ್ನ ಇವತ್ತು ತುಂಬ ಕಡಿಮೆ ಇದೆ. ಅದಕ್ಕಾಗಿ ಒಂದಿಷ್ಟು ಅಕ್ಕಿ, ಬೆಲ್ಲ ಇಂತಹದ್ದನ್ನು ವಿಷ್ಣು ಆಲಯಕ್ಕೆ ಕೊಡಿ, ಅಥವಾ ಗೋಧಿ ಒಂದು ಚಿಟಿಕೆಯನ್ನಾದರೂ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕಂದು ಬಣ್ಣದ ಗೋವು ಸಿಕ್ಕಿದ್ರೆ ಆ ಗೋವಿನ ಬಾಲದ ಭಾಗ ಮುಟ್ಟಿಟ್ಟು ನಮಸ್ಕಾರ ಮಾಡಿ. ಕನ್ಯಾರಾಶಿಯವರು ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು? ಶ್ರೀದೇವಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ, ನಮಸ್ತೆ ತುಂಬಾ ತಾಯಿ. ಸಂತೋಷ ಆಯ್ತು ಗುರುಜಿ ನಿಮ್ ಜೊತೆ ಮಾತಾಡೋಕೆ. ಹೇಳಿಮ್ಮ. ಗುರುಜಿ, ನನ್ಗೆ ಸ್ವಲ್ಪ 2 ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸ್ವಲ್ಪ ಸಮಸ್ಯೆ ಇತ್ತು ಗುರುಜಿ ಅಲ್ಲಿ, ಹಾಗಾಗಿ ಬಿಟ್ಬಿಟ್ಟೆ. ಈಗ ಮತ್ತೆ ಸ್ವಲ್ಪ ಕೆಲ್ಸಕ್ಕೆ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಗುರುಗಳೇ. ನೋಡ್ತಾ ಇದ್ದೀನಿ, ಎಲ್ಲಿ ಏನ್ ಮಾಡ್ಬೇಕು ಏನು ಒಂದು ಅರ್ಥ ಆಗ್ತಿಲ್ಲ. ಮುಂಚೆ ಹೋಗ್ತಿದ್ ಕಡೆನೆ ಹೋಗ್ಲೋ ಅಥವಾ ಬೇರೆ ನೋಡ್ಲೋ ಒಂದು ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಅಮ್ಮ, ಇನ್ನು 1 ತಿಂಗಳು 12 ದಿವಸ ನಿಮ್ಮ ಸ್ವರತರಂಗ ಪ್ರಕಾರ, ಇನ್ನು 1 ತಿಂಗಳು 12 ದಿವಸದಲ್ಲಿ ಬಹಳ ಅದ್ಭುತವಾದಂತಹ ಒಳ್ಳೆಯ ಕೆಲಸ, ನಿಮ್ಮ ಮನಸ್ಸು ಸಂತೋಷ ಪಡುವಂಥ ಕೆಲಸ ನಿಮಗೆ ಸಿಗುತ್ತೆ. ಆದರೆ ಈಗ ಪ್ರಸ್ತುತ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮನ್ನು ನಿಂದನೆ ಮಾಡತಕ್ಕಂಥದ್ದು ಎಲ್ಲೂ ಸಹಿತ ನೀವು ನಿಂತ ನೆಲದಲ್ಲೇ ನಿಮಗೆ ಒಂದು ಸಮಾಧಾನ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿದೆ ನಿಮ್ಮ ಗೃಹಸ್ಥಿತಿಗಳು. ಇದು ಈಗಾಗಲೇ ಕಳೆದ 1 ವರ್ಷ 8 ತಿಂಗಳಿಂದಲೂ ಈ ಸಮಸ್ಯೆ ಇದೆ ನಿಮಗೆ. 1 ವರ್ಷ 8 ತಿಂಗಳಿಂದ ನೀವು ಪಡ್ತಿರುವಂಥ ಬಾಧೆ ಇದೆಯಲ್ಲ, ನೋವಿದೆಯಲ್ಲ, ಒಬ್ಬರಲ್ಲಿ ಹೇಳ್ಕೊಳಕ್ಕಾಗಲ್ಲ, ಒಬ್ಬರನ್ನ ನೀವು ಅದನ್ನು ಓಲೈಸೋಕ್ಕಾಗಲ್ಲ. ಹಾಗೆ ಎಲ್ಲರೂ ಸಹಿತ ಹೇಗಿದೆ ಅಂದರೆ ರಾಕ್ಷಸರ ಮಧ್ಯೆ ಇದ್ದೀರಿ ನೀವು. ಕಿತ್ಕೊಂಡು ತಿನ್ನುವಂಥ ರಾಕ್ಷಸರ ಮಧ್ಯೆ ಜೀವನ ನಿಮ್ಮದು ನಡೀತಾ ಇದೆ. ನಿಮ್ಮ ನೋವು, ನಿಮ್ಮ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ಆದರೆ ಅವ್ರಿಗೆ ಬೇಕಾದ್ದೇನೋ ಅದು ಸಿಕ್ಕರೆ ಸಾಕು ಅನ್ನೋ ಥರ ಚಿಂತನೆ ಇದೆ. ಅಂತಹ ಕಡೆ ನಿಮ್ಮ ಬದುಕು ಓಡಾಡ್ತಾ ಇದೆ. ಹಾಗಾಗಿ ನೀವು ಭಾಳ ಎಚ್ಚರಿಕೆ ವಹಿಸಬೇಕು. ಈ 1 ತಿಂಗಳು 12 ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಸ್ವಲ್ಪ ಸಮಾಧಾನವಾಗಿರಿ. ಏನಾದರೂ ಸಹಿತ ನೋಡಮ್ಮ, ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದಮೇಲೆ ಹಗಲಾಗಲೇಬೇಕು. ಹಾಗೆ ಕಷ್ಟ ಅಂತಕ್ಕಂಥದ್ದು ಜೀವನ ಪೂರ್ತಿ ಪರ್ಮನೆಂಟ್ ಅಲ್ಲ. ಇಲ್ಲಿವರೆಗೂ ನೀವು ಅನುಭವಿಸಿರೋ ಕಷ್ಟ ಸಾಕು, ಇನ್ನು ಮುಂದಕ್ಕೆ ಅನುಕೂಲ ಕಾಣ್ತೀರಿ. ಇದಕ್ಕಾಗಿ ನೀವು 9 ದಿವಸ ಬೆಳಿಗ್ಗೆ ಎದ್ದು ಸಾಧ್ಯವಾದರೆ ಒಂದು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಒಂದು ಬನ್ನಿ ವೃಕ್ಷ ಎಲ್ಲಾದರೂ ಇದ್ದರೆ ಆ ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ, ಅದು ಎಳ್ಳೆಣ್ಣೆ ದೀಪ ಹಚ್ಚಿ. ಎಳ್ಳೆಣ್ಣೆನಲ್ಲಿ ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ಬಂದರೆ 9 ದಿವಸ ನೀವು ಮಾಡಿ 10ನೇ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂಚೂರು ಕಬ್ಬಿನ ಹಾಲು, ಜೇನುತುಪ್ಪನ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಈ ಕರ್ಮಫಲಗಳು ದೂರ ಆಗುತ್ತೆ. ಅಲ್ಲಿಂದ ಆಚೆಗೆ ನಿಮ್ಮ ಬದುಕಲ್ಲಿ ಒಂದು ಒಳ್ಳೆ ಬೆಳಕಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಮ್ಮ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡ್ತೀರಾ? ಬಹಳ ಡಿಸ್ಟರ್ಬೆನ್ಸ್ ಇದೆ. ಇರಲಿ ಅಮ್ಮ, ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಮಾತಾಡಿದ್ದೀವಿ ಸರ್. ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು? ಹಲೋ ಅಮ್ಮ ತಮ್ಮ ಹೆಸರು? ಇಲ್ಲ ಸರ್. ಓಕೆ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಸರಿ.
ಹಲೋ ಹಲೋ, ಅಮ್ಮ ನಮಸ್ತೆ, ಮಾತಾಡಿ ತಾಯಿ. ನಮಸ್ತೆ ಗುರುಜಿ. ಹೇಳಮ್ಮ. ಹಲೋ ಅಮ್ಮ ಮಾತಾಡಿ, ಕೇಳಿಸ್ತಾ ಇದೆ. ನಿಮ್ಮ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಮ್ಮ? ಹಾಂ ಸರ್, ಹಾಂ ಗುರುಜಿ ಕೇಳಿಸ್ತಾ ಇದೆ. ನೀವು ಡ್ರೈವಿಂಗಲ್ಲಿದ್ದೀರಾ? ಎಲ್ಲಿದ್ದೀರಿ? ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ. ಇಲ್ಲ ಸರ್, ಇಲ್ಲ ಗುರುಜಿ, ಮನೆಯಲ್ಲೇ ಇದ್ದೀನಿ. ಮತ್ತು ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ಮೇಲ್ಗಡೆ ಹೋಗ್ತಾ ಇದ್ದೀನಿ ಗುರುಜಿ. ಅವನಮ್ಮ, ಯಾಕೆಂದರೆ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇದೆ. ಬೆಂಗಳೂರು ಸಿಟಿನೇ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹಾಂ ಗುರುಜಿ, ಮೇಲ್ಗಡೆ ಹೋಗ್ತಾ ಇದ್ದೀನಿ ಗುರುಜಿ. ಹಾಂ ಹೇಳಮ್ಮ. ಗುರುಜಿ, ನನ್ನ ಹೆಸರು ಶೀಲಾ ಗುರುಜಿ. ಹ್ಞೂ ಈಗ ನಾನು ಶೀಲಾ ಅನ್ನೋ ಹೆಸರಿಗೇನೆ ರಾಶಿ ಫಲ ನೋಡ್ಬೇಕು ಗುರುಜಿ. ಹಾಂ. ನಂದು ಮಾದೇವಮ್ಮ ಅಂತ ಕಟ್ಟಿದ್ರು ಗುರುಜಿ. ಹ್ಞೂ ಹಲೋ ಹೇಳಮ್ಮ, ಮಾತಾಡು ತಾಯಿ. ಮಹಾದೇವಮ್ಮ ಅಂತ ಕಟ್ಟಿದ್ರು ಗುರುಜಿ. ಆ ಹೆಸರು ವಾಡಿಕೆನೇ ಇಲ್ಲ ಗುರುಜಿ ನನಗೆ. ಹಾಂ ಹಾಂ. ಈಗ ಶೀಲಾ ಅನ್ನೋ ಹೆಸರಲ್ಲೇ ನೋಡ್ತಾ ಇದ್ದೀರಿ? ಹಾಂ ಸರ್, ಹಾಂ ಗುರುಜಿ. ಹಾಂ ಹಾಂ ಹೇಳಮ್ಮ. ಗುರುಜಿ, ನನಗೆ ಏನೇ ಮಾಡ್ಬೇಕಂದ್ರೂ ಆಗ್ತಾ ಇಲ್ಲ ಗುರುಜಿ. ನಾವು 4 ಜನ ಹೆಣ್ಮಕ್ಳು ಗುರುಜಿ. ಹ್ಞೂ ನಾನೇ ದೊಡ್ಡವಳು. ಹ್ಞೂ ನಮ್ಮ ಅಮ್ಮಗೆ 4 ಜನನೂ ಹೆಣ್ಮಕ್ಳೇನೆ. ಬಟ್ ನನಗೂ 2 ಹೆಣ್ಮಕ್ಳು ಇದ್ದಾರೆ ಗುರುಜಿ. ಹಾಂ ಹಾಂ. ಇವಾಗ ಎಲ್ರೂ ಅದೇ ಹೇಳ್ತಾರೆ ಗುರುಜಿ, ಅಮ್ಮನ ಥರನೇ ಆಯಿತು, ಅಮ್ಮನ ಥರನೇ ಆಯಿತು ಅಂತ. ಏನು ಚಿಂತೆ ಮಾಡಬೇಡಿ, 2 ಹೆಣ್ಣು ಆಗಿದೆಯಲ್ಲ. ಹಾಂ ಗುರುಜಿ, 2 ಹೆಣ್ಮಕ್ಳಿದೆ. ಆದರೆ ನಾನು ಇನ್ನೂ ಆಪರೇಷನ್ ಮಾಡ್ತಿಲ್ಲ ಗುರುಜಿ. ಬೇಡ, ಈ ಸತಿ ನಿಮ್ಮ ಮನಸ್ಸಲ್ಲಿ ಏನು ಆಸೆ ಪಡ್ತಾ ಇದ್ದೀರೋ ಅದು ಕಾರ್ಯಸಿದ್ಧಿ ಆಗುತ್ತೆ. ಹೌದಾ ಗುರುಜಿ? ಇವಾಗ ನಾನು ಪ್ರೆಗ್ನೆಂಟ್ ಇದ್ದೀನಿ ಗುರುಜಿ. ಈ ಸತಿ ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇದೆಯೋ ಆ ಆಸೆಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದಕ್ಕೆ ಸಾಕ್ಷಿ ಎಂಬಂತೆ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಈಗ ಇದಕ್ಕೆ ಸಾಕ್ಷಿಯಾಗಿ ನಿಮ್ಮ ಎಡಗಡೆ ಮೊಣಕಾಲಿಂದ ಮೇಲ್ಭಾಗ, ತೊಡೆಯಿಂದ ಸ್ವಲ್ಪ ತಳಭಾಗ, ಅಲ್ಲೊಂದು ಹುಟ್ಟು ಮಚ್ಚೆ ಆಧಾರ ನಿಮಗಿದೆ. ಅದರಿಂದ ಈ ಬಾರಿ ನಿಮ್ಮ ಮನಸ್ಸಲ್ಲಿ ಏನು ಆಸೆ ಪಡ್ತಾ ಇದ್ದೀರೋ ಅದು ಕಾರ್ಯಸಿದ್ಧಿ ಆಗತ್ತೆ. ಸರಿ ಗುರುಜಿ, ನಾನು 2 ಸರಿ ಬಂದಿದ್ದೆ ಗುರುಜಿ ಆಶ್ರಮಕ್ಕೆ. ಒಳ್ಳೇದಾಗ್ಲಿ. ಸಾಲಿಗ್ರಾಮ ತಂದು ಪೂಜೆ ಮಾಡ್ತಾ ಇದ್ದೀನಿ. ಹಾಂ. ಅದು ತಂದು ಪೂಜೆ ಮಾಡಿದ್ರೆ ತುಂಬಾ 7 ವರ್ಷದಿಂದ ನಿಂತಿಲ್ಲ ಗುರುಜಿ. ನನಗೆ ಇವಾಗ ನಿಂತ್ಕೊಂಡಿದೆ. ತುಂಬಾ ಸಂತೋಷಮ್ಮ, ಒಳ್ಳೇದಾಗ್ಲಿ. ನಂಗೆ ತುಂಬಾ ಖುಷಿ ಆಗಿದೆ ಗುರುಜಿ. ನಾನು ಶೀಲಾ ಹೆಸರಿಗೆ ರಾಶಿ ಫಲ ನೋಡ್ಬೇಕು ಗುರುಜಿ. ನೀವು ಅದೇ ಹೆಸರಲ್ಲೇ ಮುಂದುವರಿಸಿ. ನಿಮ್ಮ ಏನು ಶೀಲಾ ಅನ್ನೋ ಹೆಸರು ಏನು ಹೇಳ್ಕೊಂಡಿದ್ದೀರೋ ಅದೇ ಹೆಸರಲ್ಲೇ ಮುಂದುವರಿಸಿ. ಲಕ್ಷ್ಮೀ ಬೋರ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಮನಸ್ಸಲ್ಲಿರುವಂಥ ನಿಮ್ಮ ಆಸೆ ಆಕಾಂಕ್ಷೆಗಳು ಬೇಗ ಕಾರ್ಯಸಿದ್ಧಿ ಆಗಲಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಏನೇ ಮಾಡಲಿಕ್ಕೆ ಮುಂದಾಗಬೇಕಾದರೂ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿಗಳು ಪದೇ ಪದೇ ನಿಮ್ಮನ್ನು ಬಾಧಿಸುತ್ತೆ. ಅಂದುಕೊಂಡಂಗೆ ಆಗ್ತಿಲ್ವಲ್ಲ, ಅಥವಾ ನನ್ನ ಜವಾಬ್ದಾರಿ ಪರಿಪೂರ್ತಿ ಮಾಡಲಿಕ್ಕೆ ಆಗ್ತಿಲ್ವಲ್ಲ, ಅಥವಾ ನಂಬಿರ್ತಕ್ಕಂಥವ್ರನ್ನು ಸಮಾಧಾನವಾಗಿ ಮುಂದೆ ನಡೆಸಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಆಗ್ತಿದೆಯಲ್ಲ, ನಮ್ಮ ಸಮಸ್ಯೆಗೆ ಜೊತೆಗೆ ಮತ್ತೊಬ್ಬರ ಸಮಸ್ಯೆಗಳನ್ನು ಹೆಗಲ ಮೇಲೆ ಇರುವಂಥ ಪರಿಸ್ಥಿತಿ ಎದುರಾಗ್ತಿದೆಯಲ್ಲ ಅಂತ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಇವತ್ತು ತುಲಾರಾಶಿಯವರಿಗಿದೆ. ಆದರೆ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವ, ಜೊತೆಗೆ ನಿಮ್ಮ ಜೊತೆಲಿರ್ತಕ್ಕಂಥ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು, ಇವರಿಂದ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಇದೆಯೇನೋ ಎಂಬಂಥ ರೀತಿ ನಿಮ್ಮ ಚಿಂತನೆ. ಏನೇ ಆದರೂ ಮಧ್ಯಾಹ್ನ 12 ಗಂಟೆ ತನಕ ಮಾತ್ರ. 12 ಗಂಟೆ ಆದ ನಂತರ ನಿಮ್ಮ ಮನಸ್ಸಲ್ಲಿ ಆಗುವಂತಹ ಬದಲಾವಣೆಯೇ ಬೇರೆ. ನಿಮ್ಮ ಆತ್ಮೀಯರು, ನಿಮ್ಮ ಹಳೆಯ ಸ್ನೇಹಿತರು ಅಥವಾ ನಿಮ್ಮ ಬಂಧು ಬಾಂಧವ್ಯ ಅಂತಹವರಿಂದ ಮನಸ್ಸಿಗೂ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ಎಲ್ಲರೂ ದೂರ ಬರ ಹೊರಟು ಮನಸ್ಸಿಗೆ ಒಂದಷ್ಟು ಆನಂದವಾಗಿ ನೆಮ್ಮದಿಯಾಗಿ ಸಮಯವನ್ನು ಕಳೀತಕ್ಕಂಥದ್ದು, ಮನೋರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಹಾಗೆ ಮತ್ತಷ್ಟು ಜವಾಬ್ದಾರಿ ಹೊರುವಂಥ ಶಕ್ತಿ ನನಗಿದೆ ಎಂಬತಕ್ಕಂಥ ರೀತಿಯಲ್ಲಿ ತಾವು ಬಿಂಬಿಸುವಂಥದ್ದು ಸಹಿತ ಇವತ್ತಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಇನ್ನಷ್ಟು ಅದ್ಭುತವಾದ ಫಲ ಸಿಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಪಡಿಬೇಕು. ಮೊದಲು ಗುರು ಹಿರಿಯರಿಗೆ ನಮಸ್ಕರಿಸಿ, ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳು ಬೆಲ್ಲ ಇದನ್ನು ಯಾವುದಾದ್ರೂ ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಅಥವಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ದೊಡ್ಡದಾದಂಥ ಜವಾಬ್ದಾರಿಯನ್ನು ನಿಭಾಯಿಸುವಂಥದ್ದು, ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ನಡ್ಕೊಳ್ತಕ್ಕಂಥದ್ದು, ಅಥವಾ ಕೆಲವೊಮ್ಮೆ ಏನಾಗುತ್ತೆ ಪರಿಸ್ಥಿತಿ
ನಿಮಗೆ ಅರ್ಥವಾಗದಂಥ ರೀತಿಯಲ್ಲಿ ಇರ್ತಕ್ಕಂಥ ಕೆಲಸಗಳ ಕಡೆ ಕೈ ಹಾಕಿ ಒಂದಷ್ಟು ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ. ಅಂದರೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ ಅಥವಾ ವೃತ್ತಿಯ ಅಭಿವೃದ್ಧಿ ಯಾವುದ್ರ ಬಗ್ಗೆ ನಿಮ್ಮ ಹೆಚ್ಚು ಆಸಕ್ತಿ ಇದೆಯೋ, ಹೆಚ್ಚು ಜವಾಬ್ದಾರಿ ಇದೆಯೋ ಅದನ್ನು ಬಿಟ್ಟು ಬೇರೆಲ್ಲ ಕೆಲಸಗಳ ಬಗ್ಗೆನೂ ಹೆಚ್ಚು ನೀವು ಕಾಳಜಿ ಇಟ್ಕೊಳ್ತೀರಿ. ಆದರೆ ಇವತ್ತು ನಿಮ್ಮ ಆಲೋಚನೆ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಇದರ ಬಗ್ಗೆ ಸ್ವಲ್ಪ ಸಮಂಜಸಕರವಾಗಿ ಅಂದರೆ ಸತ್ಯಾಸತ್ಯತೆಗಳನ್ನು ಅರಿತು ಸರಿಯಾದ ಮಾರ್ಗದಲ್ಲಿದ್ದರೆ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಮಹಾಗಣಪತಿಯ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಇದೆ. ಅದಕ್ಕಾಗಿ ಕೆಂಪು ಹೂವುಗಳಾಗಲಿ, ಬಿಳಿ ಎಕ್ಕದ ಹೂವು ಆಗಲಿ, ಗರಿಕೆ ಆಗಲಿ ಇಂತಹದ್ದನ್ನು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಈ ಪುಷ್ಪಗಳನ್ನು ಅರ್ಪಣೆ ಮಾಡಿ, ಅಂದರೆ ಅದ್ದಿದ ನಂತರ ಆ ಗಂಧ ಮತ್ತು ಹೂ ಎರಡೂ ಸಮರ್ಪಣೆ ಮಾಡುವಂಥದ್ದು ಗಣಪತಿ ಪಾದದ ಮೇಲೆ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ಗಣಪತಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ತಾವೇನು ಗಮನ ಕೊಟ್ಟರೋ ಗಮನ ಕೊಟ್ಟಷ್ಟು ಲಾಭವೇ ಇದೆ. ಆದರೆ ಶ್ರಮಿಸಬೇಕು. ಶ್ರಮ ಇಲ್ಲದಿದ್ದರೆ ಯಾವ ಕೆಲಸವೂ ಸಾಧ್ಯ ಇಲ್ಲ. ಧನುರಾಶಿಯವರು ಮಾತ್ರ ಇವತ್ತಿನ ದಿವಸ ಶ್ರಮದಿಂದ ಮಾತ್ರ ಕಾರ್ಯಸಿದ್ಧಿ. ಅದರಲ್ಲೂ ಯಾರೊಬ್ಬರನ್ನ ನಂಬಿ ಮುಂದೆ ಹೋಗಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಸರಿಯೋ ತಪ್ಪೋ, ಸರಿ ತಪ್ಪುಗಳ ಸರಿಯಾದ ಮಾರ್ಗವಿಲ್ಲದಿದ್ದರೆ, ಸರಿಯಾದ ಒಂದು ಕ್ರಮವನ್ನು ಅನುಸರಿಸದಿದ್ದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2:20 4:15 ಮಧ್ಯದಲ್ಲಿ ತಾವೇನಂದುಕೊಂಡ್ರೂ ಕಾರ್ಯಸಿದ್ಧಿಯೇ ಆಗುತ್ತೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾಯಿ? ನಾನು ತಾವರೆಕೆರೆ ಒನಗನಟ್ಟಿ ಅಂತ ಊರಿಂದ ಫೋನ್ ಮಾಡ್ತಿದ್ದೀನಿ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ನೇತ್ರ ಅಂತ. ನೇತ್ರ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನಿಮ್ ಸನ್ನಿಧಿಗೆ ಬಂದಿದ್ದೆ. ಅಲ್ಲಿ ಬಂದ್ ಹೋದ್ಮೇಲೆ ನಾವ್ ಇವಾಗ ಸ್ವಂತ ಮನೇಲೇ ಇದೀವಿ. ಆದ್ರೆ ಮನೇಲಿ ಯಾವಾಗ್ಲೂ ಜಗ್ಲ, ನಮ್ಮ ಮನೆಯವರು ಒಂಥರ, ಮತ್ತೆ ಸೋಂಬೇರಿತನ ಜಾಸ್ತಿ ಆಗ್ಬಿಟ್ಟಿದೆ. ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಸದೇ ಇಲ್ಲ. ಏನ್ ಹೇಳೋದು ಗೊತ್ತಾಗ್ತಿಲ್ಲ ಗುರು. ನೀವು ಮನೆಯಲ್ಲಿ ಹೊತ್ತೊತ್ತಿಗೂ ಚೆನ್ನಾಗಿ ಮಾಡಿ ಕೊಡ್ತಾ ಇದ್ದೀರಿ, ಟೈಮ್ಗೆ ಚೆನ್ನಾಗಿ ನೋಡ್ಕೊಳ್ತಿದ್ರಿ. ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಅವ್ರು ಕಟ್ಟಿ ಬಿದ್ದು ಬಿಟ್ಟಿದ್ದಾರೆ ಅನ್ಸುತ್ತೆ. ಏನ್ ಕೆಲಸ ಮಾಡ್ತಾರೆ ಮನೆಯವ್ರು? ಏನ್ ಕೆಲಸ ಮಾಡೋದು? ಕಾರ್ಪೆಂಟ್ರು ಗುರುಜಿ. ಅಂದರೆ ಮನೆ ಹತ್ರನೇ ಏನಾದ್ರು ಕೆಲಸಗಳು ಮಾಡ್ತಾ ಕೂತ್ಕೊಳ್ತಾರಾ ಅಥವಾ ಹೊರಗಡೆ ಅಲ್ಲಿ ಬೇರೆ ಕೆಲಸ ನೋಡ್ಬೇಕಂತಾರ? ಒಂದೊಂದ್ಸಲಿ ಹೋಗ್ತಾರೆ, ಆದ್ರೆ ಏನೋ ಇವಾಗ ತುಂಬಾ ಸೋಂಬೇರಿತನದಲ್ಲೇ ಇರ್ತಾರೆ. ನಾವು ಮೂಡ್ಲುಪಾಳ್ಯದಿಂದ ಬಂದಿದ್ದು, ಮತ್ತೆ ಅಲ್ಲಿಗೆ ಹೋಗ್ಬಿಡೋಣ, ಇದು ಮನೇದೇನಾದ್ರೂ ಕಾರಣನಾ ಅಂತ ಅನ್ಕೋತಾ ಇದ್ದೀನಿ ಗುರುಜಿ. ನಿಮ್ಮ ಮನೆ ಕಾರಣ ಅಲ್ಲಮ್ಮ. ಮನುಷ್ಯನಿಗೆ ಆಯಾಸ ಆಗೋದು ಇರುತ್ತೆ, ಆಲಸ್ಯತನವೂ ಬರುತ್ತೆ. ಮನುಷ್ಯನಿಗೆ ದೇಹ ಸುಸ್ತಾದಾಗ ನನಗೇನು ಬೇಡಪ್ಪ, ನಾನು ಸ್ವಲ್ಪ ನೆಮ್ಮದಿ ಸಿಗಬೇಕು, ನೆಮ್ಮದಿಯಾಗಿರಬೇಕು, ಮನೇಲಿರಬೇಕು ಅಂತ ಅನ್ನೋ ಮನಸ್ಥಿತಿ ತುಂಬ ಜನಗಳಲ್ಲಿ ಬರುತ್ತೆ. ಹಾಗಾಗಬೇಕಾದ್ರೆ ಜಾತಕದಲ್ಲಿ ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನಗಳು ಸರಿ ಇಲ್ದಿದ್ದಾಗ ಇವೆಲ್ಲವೂ ಆಗುತ್ತೆ. ಕೈಯಲ್ಲಿ ಕೆಲಸ ಇದ್ದರೂ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಕೆಲಸ ಮಾಡಬೇಕು ಅಂದ್ಕೊಂಡ್ರು ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಆ ಥರ ಪರಿಸ್ಥಿತಿ ಇರುತ್ತೆ. ಅದು ವಾಸ್ತು ದೋಷ ಅಲ್ಲ, ಅಥವಾ ನಿನ್ನ ಸ್ವಂತ ಮನೇಲಿರೋದ್ರಿಂದ ಆ ಥರ ಅಲ್ಲ, ಅಥವಾ ನೀನು ಬಾಡಿಗೆ ಮನೆಗೆ ಹೋದರೆ ನೀನು ಸರಿ ಹೋಗ್ಬಿಡ್ತೀನಿ ಅಂತನೂ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಮ್ಮ, ನಮಗೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿರುವಂಥ ಕಮಿಟ್ಮೆಂಟ್ಸ್ ಇರುತ್ತಲ್ಲಮ್ಮ. ಈಗ ಸಾಲ ಕೊಟ್ಟವರಾಗಲಿ, ಅಥವಾ ಇನ್ಯಾವುದೋ ದೊಡ್ಡ ಜವಾಬ್ದಾರಿ ಆಗಲಿ, ಅಥವಾ ಇನ್ಯಾರಿಗೋ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅನ್ನೋದಾಗಲಿ, ಇದೆಲ್ಲವೂ ಇದ್ದಾಗ ಆಗ ನಡೆಸುವಂಥ ವಿಧಾನ ಬೇರೆ. ಇದೆಲ್ಲವನ್ನು ಬಿಟ್ಟು ನಾನು ಹೆಂಗೋ ಒಂದು ಗೂಡಲ್ಲಿದ್ದೀನಿ, ಭಗವಂತ ಏನೋ ಒಂದಿಷ್ಟು ತಣ್ಣೀರೋ ಬಿಸಿನೀರೋ ನಮಗೆ ಕೊಟ್ಟಿದ್ದಾನೆ, ನಾವಿನ್ನು ನನ್ನ ಯೋಗ್ಯತಾನುಸಾರ ನಾನು ಕೆಲಸ ಮಾಡಿ ನೆಮ್ಮದಿಯಾಗಿ ಒಂದಿಷ್ಟು ಆರೋಗ್ಯವನ್ನು ಸುಧಾರಿಸ್ಕೊಂಡು ನಾನು ಚೆನ್ನಾಗಿರಬೇಕು ಅಂತ ಆಲೋಚನೆ ಮಾಡೋ ರೀತಿ ಅದು ಬೇರೆ. ಹಾಗಾಗಿ ಅವ್ರ ಮನಸ್ಥಿತಿ ಹೇಗೆ ಅದನ್ನು ತೊಗೊಂಡಿದ್ದಾರೆ ಅನ್ನೋದು ಅಲ್ಲಿ ಭಾಳ ಮುಖ್ಯ ಆಗುತ್ತೆ. ಹಾಗಂತ ನಿನ್ನ ಮನೆ, ಅದು ನೀನು ಮಾತಾಡ್ತಿರುವಂಥ ನಿನ್ನ ಸ್ವರತರಂಗವನ್ನು ನೋಡಿದ್ರೆ ನಿನ್ನ ಸ್ವಂತ ಮನೇಲಿರೋದು ಖಂಡಿತ ತಪ್ಪಲ್ಲ. ದೇವರು ನಿನಗೆ ಅಂತ ಕೊಟ್ಟಿರ್ತಕ್ಕಂಥ ಒಂದು ಗೂಡಲ್ಲಿ ನೆಮ್ಮದಿಯಾಗಿದೆಯಾ, ಆ ನೆಮ್ಮದಿನ ಯಾಕೆ ಕಳ್ಕೊತೀಯಮ್ಮ? ನೀನು ಧೈರ್ಯವಾಗಿರು. ಸ್ವಲ್ಪ ದಿವಸ ಅವ್ರಿಗೂ ಮನದಟ್ಟಾಗತ್ತೆ, ಅವ್ರಿಗೂ ಸ್ವಲ್ಪ ಆಯಾಸ ತೀರಿದ ನಂತರ ಅವ್ರು ಆಲೋಚನೆ ಮಾಡ್ತಾರೆ, ಒಂದು ಒಳ್ಳೆಯ ಉದ್ಯೋಗವನ್ನು ಅಥವಾ ಎಲ್ಲರೂ ಒಂದು ಕಡೆ ಸರಿಯಾದ ಕೆಲಸಗಳನ್ನು ಕೈ ಹಿಡಿತಾರೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ.
ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಚೆನ್ನಾಗಿದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಆದರೆ ಇವತ್ತು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು, ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ಮನೋಕಾಮನೆಗಳನ್ನು, ಜೊತೆಗೆ ಯಾವುದೇ ಕಾಯಕವನ್ನು ಮಾಡಿದ್ರೂ ಅದರ ಫಲಾಫಲಗಳು ಎಷ್ಟು ಸಿಗುತ್ತೆ, ಏನಾಗುತ್ತೆ, ಏನಾಗ್ಬೋದು, ಅಥವಾ ನಾನು ತೆಗೆದುಕೊಳ್ಳೋ ನಿರ್ಣಯದಿಂದ ಮುಂದೆ ಏನು ಅನಾಹುತಗಳಾಗುತ್ತೆ ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ಆಲೋಚನೆ ಮಾಡೋದಿದೆಯಲ್ಲ, ಅದು ಇವತ್ತು ಆಲೋಚನೆ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಅಂದರೂ ತಪ್ಪಲ್ಲ. ಹಾಗೆ ಇವತ್ತು ಮಕರ ರಾಶಿಯವರಿಗೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ, 11:20ರಿಂದ 4:15 ಮಧ್ಯದಲ್ಲಿ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಧರ್ಮ ಮಾರ್ಗದಲ್ಲಿ ನಡೆದಾಗ ಭಗವಂತನೂ ನಮ್ಮ ಜೊತೆಯಲ್ಲಿರ್ತಾನೆ. ಹಾಗಾಗಿ ಇವತ್ತಿನ ದಿವಸ ಶನೈಶ್ಚರನ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಆರಾಧನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ. ತಾಳ್ಮೆ ಇದ್ದು ತಾಳ್ಮೆಯಿಂದ ನೀವು ಮಾಡುವಂಥ ಕೆಲಸ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ನಿಮ್ಮ ಮಾತಾಪಿತೃಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಹಸನ್ಮುಖಿತನ ನಗನಗ್ತಾ ಆಚೆ ಬರ್ತಕ್ಕಂಥದ್ದು, ಇದು ತುಂಬ ಯಶಸ್ಸಿಗೆ ದಾರಿಯಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಏನು ಚಿಂತನೆ ಮಾಡ್ತಾ ಇದ್ದೀರೋ ಆ ಚಿಂತನೆಯ ಹಾದಿಯನ್ನು ಸಮಂಜಸವಾಗಿ ಇಟ್ಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಕೋಪವನ್ನು ಮಾಡ್ಕೊಳ್ಳೋದನ್ನು ಬಿಟ್ಟು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಅಧಿಕವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರು ಇದೆ, ಒಂದಷ್ಟು ಅಸಮಾಧಾನ ಇದೆ, ಒಂದಷ್ಟು ತೊಂದರೆ ತಾಪತ್ರಯಗಳೆಂಬತಕ್ಕಂಥದ್ದು ಇವತ್ತು ತುಂಬಿ ತುಳುಕುತ್ತೆ. ಆದರೆ ಇವತ್ತು ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಗುರು ಹಿರಿಯರ ಆಶೀರ್ವಾದ ಪಡೆದು ಒಳ್ಳೆ ಸನ್ಮಾರ್ಗದತ್ತ ಪಯಣವನ್ನು ಬೆಳೆಸುವಂಥದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂತಹದ್ದು, ಮತ್ತು ಏನಾದರೂ ಒಂದು ಹೊಸದಾಗಿ ಒಂದು ಭೂಮಿ ವಿಚಾರವಾಗೋ ಮತ್ತೊಂದು ವಿಚಾರವಾಗೋ ಆಲೋಚನೆ ಮಾಡಿ ಅದರಿಂದ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುವಂತಹದ್ದು. ಹಾಗಾಗಿ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡೋದರಿಂದ ರಾಮರ ಅನುಗ್ರಹದಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ಪಠನೆ ಮಾಡಿ ಹೆಚ್ಚಿನ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಶಾಂತಿ ಸಮಾಧಾನವಾಗಿರ್ತೀರಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಹೊಟ್ಟೆಗೆ ಸಂಬಂಧಪಟ್ಟ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ವೈದ್ಯರ ಸಲಹೆನೂ ಬೇಕಾಗುತ್ತೆ, ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನವೂ ಖಂಡಿತ ನಿಮಗೆ ಬೇಕಾಗುತ್ತೆ. ಸಣ್ಣ ಪುಟ್ಟ ಮಕ್ಕಳಾದರೆ ಸ್ವಲ್ಪ ಬೀಳೋದು, ಏಳೋದು, ಏಟು ಮಾಡ್ಕೊಳ್ಳೋದು ಇಂಥವೆಲ್ಲ ಇರುತ್ತೆ. ಅಂತಹ ಮಕ್ಕಳು ಮನೆಯಲ್ಲಿದ್ದಾಗ ಆ ಮಕ್ಕಳ ಪೋಷಕರು ಸ್ವಲ್ಪ ಇವತ್ತು ಮಕ್ಕಳ ಕಡೆ ಹೆಚ್ಚು ಗಮನ ಕೊಡಬೇಕು. ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆಗುವಂತಹ ತೊಂದರೆ ತಾಪತ್ರಯಗಳನ್ನು ಬೇಗ ದೂರ ಮಾಡಿಕೊಂಡು ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯಿರಿ. ಇವತ್ತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಚೆನ್ನಾಗಿದೆ ನೀವು? ಹಾಂ, ಚೆನ್ನಾಗಿದ್ದೇನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಧುಗಿರಿಯಿಂದ ಗುರುಜಿ. ಮಧುಗಿರಿಯಿಂದ. ಅಮ್ಮ, ತಮ್ಮ ಹೆಸರು? ಸರೋಜಮ್ಮ ಅಂತ. ಸರೋಜಮ್ಮ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಒಂದು 4-5 ವರ್ಷದಿಂದ ಮನೆ ಕಟ್ಟಿ ಅರ್ಧಂಬರ್ಧಾಗಿದೆ ಗುರುಜಿ. ಮಧ್ಯದಲ್ಲಿ ಮಗನ್ ಮದ್ವೆ ಸೆಟ್ ಆಯ್ತು, ಮದ್ವೆ ಮಾಡಿದ್ವಿ. ಮನೆ ಸೌದಕ್ಕೆ ನಿಂತಿದೆ ಗುರುಜಿ. ಏನಾದ್ರು ಇನ್ನು ಮನೆ ಕಂಪ್ಲೀಟ್ ಆಗಿಲ್ವಮ್ಮ? ಅರ್ಧ ಆಗಿದೆ ಗುರುಜಿ. ಎಲ್ಲಿ ತಾವು ಮಧುಗಿರಿಯಲ್ಲಿರೋದ? ಪಕ್ಕ ಹಳ್ಳಿ ಗುರುಜಿ. ಅದು ಮಕ್ಳು ಕೆಲ್ಸಕ್ಕೆ ಹೋಗ್ತಿದಾರೆ, ಅವ್ರದ್ದು ಇನ್ಕಮ್ ಇದೆ. ಇನ್ಕಮ್ ಮನೆದು ತೋಟ ಎಲ್ಲ ಇದೆ. ಆದ್ರೂ ಎಷ್ಟು ದುಡ್ಡು ಬಂದ್ರೂ ನಿಲ್ತಾ ಇಲ್ಲ ಗುರುಜಿ. ಇಲ್ಲ, ಆಗುತ್ತೆ, ಚಿಂತೆ ಮಾಡಬೇಡಿ. ಒಮ್ಮೆ ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ವರಹದೇವರ ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ಬೇಗ ನಾವು ಕಟ್ತಿರುವಂಥ ಮನೆ
ಬೇಗ ಕಂಪ್ಲೀಟ್ ಆಗಿ ಒಂದು ಗೃಹ ಪ್ರವೇಶ ಆಗುವಂಥದ್ದಾಗಲಿ, ಅಲ್ಲಿ ನೆಮ್ಮದಿಯಾಗಂತ ನಾವು ಇರೋಕ್ಕೆ ನೆಮ್ಮದಿಯಾಗಿರ್ಲಿಕ್ಕೆ ಒಂದು ಜೀವನಕ್ಕೆ ದಾರಿ ಆಗಲಿ ಅಂಥೇಳಿ ವರಹಾದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತೇ ಬುಧವಾರ ಬಹಳ ವಿಶೇಷವಾದ ದಿನ. ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ದೇವರ ಹತ್ರ 2 ದೀಪ ಹಚ್ಚಿ ವರಹಾದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಮನೆ ಕೆಲಸ ಎಲ್ಲ ಬೇಗ ಕಂಪ್ಲೀಟ್ ಆದಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಖಂಡಿತ ಈಡೇರುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಾ ಗುರುಜಿ, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿಯಿಂದ ಮಾತಾಡ್ತಿರೋದು ಗುರುಜಿ. ಓನಮ್ಮ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಸವಿತಾ ಅಂತ ಗುರುಜಿ. ಓನಮ್ಮ. ಗುರುಜಿ ಅವ್ರ ಹತ್ರ ಮಾತಾಡ್ಬೇಕು. ಓನಮ್ಮ, ಗುರುಜಿಯವರ ಹತ್ರ ಮಾತಾಡುವಂತ್ರೆ ಬನ್ನಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಗುರುಜಿ, ನಾವು ಚೆನ್ನಾಗಿದ್ದೀವಿ ಗುರುಜಿ. ಹೇಳಿಮ್ಮ. ಗುರುಜಿ, ನಮ್ಮ ತಂಗಿ ಒಬ್ಬರಿಗೆ ಮೈಮೆ ಆರಾಮ ಹೋಗ್ತಿಲ್ಲ ಗುರುಜಿ. ಅವ್ರಿಗೆ ಒಂದು ಬೆನ್ನ ಮೇಲೆ ಒಂದು ಕುರ ಅಂತ ಆಗ್ತಿದೆ ಗುರುಜಿ. 1.5 ವರ್ಷದಿಂದ ಆಯ್ತು ಗುರುಜಿ. ಅದು ಕಡಿಮೆನೇ ಆಗ್ತಿಲ್ಲ ಗುರುಜಿ. ಅವಳ ಆರೋಗ್ಯ ಸ್ಥಿತಿನೂ ಸರಿಯಾಗಿಲ್ಲ ಗುರುಜಿ. ಬೆನ್ನ ಮೇಲೆ ಆಗೋದ್ರಿಂದ ಅದನ್ನು ಒಂದ್ಸತಿ ಅದನ್ನು ಕ್ಲಿಯರ್ ಮಾಡಿಸ್ಬೋದು. ಮೆಡಿಕಲಲ್ಲಿ ಅದಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಹಾ ಗುರುಜಿ, ಈ ಸಲ ಅದು ಆಪರೇಷನ್ ಮಾಡಿಸಿದ್ದು ಗುರುಜಿ. ಕಡಿಮೆ ಆಗ್ತಿದೆ ಅಂತ ಹೇಳಿದಾರೆ ಗುರುಜಿ. ಆದ್ರೆ ಮೇಜಿನ ಮೇಲೆ 1.5 ವರ್ಷ ಆಯ್ತಲ್ಲ ಗುರುಜಿ. ಅದ್ರ ಸಂಬಂಧಾಗಿ ನನ್ಗೆ ಟೆನ್ಷನ್ ಆಗಿಬಿಡ್ತು ಗುರುಜಿ. ಇಲ್ಲ, ಬೇಗ ಕ್ಲಿಯರ್ ಆಗುತ್ತೆ, ಚಿಂತೆ ಮಾಡಬೇಡಿ. ಅದಕ್ಕೆ ಇನ್ನೂ ಒಂದು ಮೆಡಿಸಿನ್ ಏನಂದರೆ ತುಳಸಿ ಇದೆಯಲ್ಲಮ್ಮ, ಹಾ ಗುರುಜಿ, ತುಳಸಿ ಎಲೆಗಳನ್ನು ಚೆನ್ನಾಗಿ ಕುಟ್ಬಿಟ್ಟು ತುಳಸಿ ಎಲೆ ಮತ್ತು ಗರಿಕೆ, ತುಳಸಿ ಎಲೆ ಗರಿಕೆ ಅದ್ರ ಜೊತೆಗೆ ದೊಡ್ಡಪತ್ರೆ ಸೊಪ್ಪು, ಈ 3 ಸಹಿತ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನೊಂದು ಕಾಟನ್ಗೆ ಅದರದ್ದು ಆ ಲಿಕ್ವಿಡನ್ನು ಅಂದರೆ ಪೂರ್ತಿ ಹಿಂಡ್ಕೊಂಡು ಅದ್ರ ಲಿಕ್ವಿಡ್ ಥರ ಬರುತ್ತಲ್ಲ, ಅದನ್ನು ಕಾಟನ್ಗೆ ಹಾಕ್ಕೊಂಡು ಆ ಗಾಯದ ಮೇಲೆ ಇಟ್ಟರೆ ಬೇಗ ಕಡಿಮೆ ಆಗಿಬಿಡುತ್ತೆ. ಆದರೆ ಅದನ್ನು ಸ್ವಲ್ಪ ಉರಿ ಥರ ಬರುವಂಥದ್ದು ಆಗ್ಬೋದು. ಅದಕ್ಕೆ ಒಂದು ಕೆಲಸ ಮಾಡಬೇಕು, ಮೆಡಿಕಲಲ್ಲಾದರೆ, ಯಾಕೆಂದರೆ ಬೆನ್ನ ಮೇಲೆ ಅದರಿಂದ ಮಲ್ಕೊಳ್ಳುವಾಗ ಅಂಗತ್ತ ಮಲಗೋದಕ್ಕಾಗಲ್ವಲ್ಲ, ಅಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಮೆಡಿಕಲ್ ಸಪೋರ್ಟ್ ತಗೊಳ್ಳೋದು ಉತ್ತಮ. ಇದು ಗುರುಜಿ, ನನ್ನ ರಾಶಿ ಭವಿಷ್ಯ ಯಾವುದು ಗುರುಜಿ? ನೀವು ಈಗ ಯಾವ ರಾಶಿ ನೋಡ್ತಿದ್ದೀರಿ? ನಾ ಕುಂಭ ರಾಶಿ ನೋಡ್ತೀನಿ ಗುರುಜಿ. ಕರೆಕ್ಟ್ ಆಗಿದೆ. ಹಾ ಗುರುಜಿ. ಕುಂಭ ಗುರುಜಿ, ರಾಶಿ ನಮ್ಮ ತಂಗಿ ಹತ್ರ ಕೊಡ್ತೀನಿ ಗುರುಜಿ. ಕೊಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತು ಗುರುಜಿ. ಈಗ ಇಷ್ಟಕ್ಕೆ ಮುಂಚೆ ಅಕ್ಕ ಮಾತಾಡಿದ್ದಿದೆ ನಿನ್ನ ಬಗ್ಗೆನೇನಾ? ಏನ್ರಿ? ಈಗ ಇಷ್ಟಕ್ಕೆ ಮುಂಚೆ ಮಾತಾಡಿದ್ರಲ್ಲ, ಅವರು ನಿಮ್ಮ ಬಗ್ಗೆನೇ ಮಾತಾಡಿದ್ದ? ಹಾಂ ರೀ ಗುರುಜಿ, ನನ್ನ ಬಗ್ಗೆನೇ. ನಾನು ಹೇಳಿದಂಗೆ ಫಸ್ಟು ಮೆಡಿಕಲ್ ಸಪೋರ್ಟ್ ತೊಗೊಳಮ್ಮ. ಸ್ವಲ್ಪ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೆನ್ನ ಮೇಲೆ ಇರ್ತಕ್ಕಂತಹ ಈ ಸಮಸ್ಯೆಯನ್ನು ಆದಷ್ಟು ಬೇಗ ದೂರ ಮಾಡ್ಕೊ. ಮತ್ತು ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೂ ಹರಡುತ್ತೆ, ಅದಕ್ಕೆ ಅವಕಾಶ ಮಾಡ್ಕೊಳ್ಳೋದು ಬೇಡ. ಆಮೇಲೆ ಅದು ಬರ್ತಾ ಜಾಸ್ತಿ ಆಗುತ್ತೆ. ಅದು ದೇಹದಲ್ಲೂ ಉತ್ಪತ್ತಿ ಆಗುವಂಥದ್ದು, ಬ್ಯಾಡ್ ಕೊಲೆಸ್ಟ್ರಾಲಿಂದ ಆಗುವಂಥದ್ದು, ಕೆಟ್ಟ ರಕ್ತ ಕಣ ಬರ್ತಕ್ಕಂಥದ್ದು, ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಮತ್ತು ಸುತ್ತಮುತ್ತ ಚರ್ಮ ಎಲ್ಲ ಬಿಗಿದಂಗೆ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ವೈದ್ಯರ ಸಲಹೆ ತಗೋ, ಸರಿ ಹೋಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಒಂದು 15 ದಿವಸ ಬರೀ ಜೀರಿಗೆ ನೀರೇ ಕುಡಿ. ಜೀರಿಗೆನ ಒಂದು 2 ಸ್ಪೂನ್ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ, ಅದೇ ನೀರೇ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದೇ ಜೀರಿಗೆ ನೀರೇ ಕುಡಿತಾ ಬಂದರೆ ದೇಹದ ಆರೋಗ್ಯ ಮತ್ತು ರಕ್ತದಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣ ದೂರ ಆಗುತ್ತೆ. ಅದರಿಂದ ಆರೋಗ್ಯಕರವಾದ ಬೆಳವಣಿಗೆ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ಹೆಸರು ಊರು ಬೇಡ ಗುರುಜಿ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ, ಕೋಟಿ ಕೋಟಿ ವಂದನೆ. ನಮಸ್ತೆ ತಾಯಿ, ಹೇಳಮ್ಮ. ಹಾ ಗುರುಜಿ, ನಮ್ಮ ಮನೆಯಲ್ಲಿ ನಮ್ಮಿಬ್ಬರು ದಾಂಪತ್ಯನೇ ಚೆನ್ನಾಗಿಲ್ಲ ಗುರುಜಿ. ಇಬ್ರು ನಡುವೆ ತುಂಬಾ ಜಗಳ ಆಗುತ್ತೆ, ಮನಸ್ತಾಪ ಬಹಳ ಇದೆ. ನಾವ್ ಇನ್ನೊಂದು ಮಗು ನಿರೀಕ್ಷೆಯಲ್ಲಿದ್ದೇವೆ, ಆಗ್ತಾ ಇಲ್ಲ ಗುರುಜಿ. ನಿಮ್ಮಿಬ್ಬರ ದಾಂಪತ್ಯನೇ ನೆಮ್ಮದಿಯಾಗಿಲ್ಲ ಅಂದರೆ ಇನ್ನೊಂದು ಮಗು ನಿರೀಕ್ಷೆ ಹೇಗಾಗುತ್ತೆ ತಾಯಿ? ಗುರುಜಿ, ನಮ್ಮ ಮನೆಯವರು ಮೊದಲನೇ ಹೆಂಡತಿ ಹತ್ರ ಜಾಸ್ತಿ ಇರ್ತಾರ ಗುರುಜಿ. ನಮ್ಮಿಬ್ಬರ ನಡುವೆ ಜಗಳ ಆಗೋದು, ನೀವು ಬರೋದಿಲ್ಲ ಇರೋದಿಲ್ಲ, ನಮ್ ಸಂಸಾರ ಹೇಗ್ ಚೆನ್ನಾಗಿರೋದು, ನಮ್ಮ ಮಗು ಯಾವಾಗ ಆಗ್ಬೇಕು ಅನ್ನೋದೇ ಒಂದು ಕಿರಿಕಿರಿ ಆಗುತ್ತೆ. ಅಂದರೆ ನೀವು 2ನೇ ಹೆಂಡ್ತಿನಾ? ಹೌದು ಗುರುಜಿ. ಮೊದಲನೇವರಿದ್ದಾಗ ನೀವು ಯಾಕೆ ತೀರ್ಮಾನ ತಗೊಂಡ್ರಿ? ಗುರುಜಿ, ಅದು ನನ್ನಿಂದ ತಪ್ಪಾಗಿದ್ದಿಲ್ಲ ಗುರುಜಿ, ಅದು ಅವ್ರ ಕಡೆಯಿಂದಾನೇ ತಪ್ಪಾಗಿರೋದು. ಅವ್ರು ಮೊದಲನೇ ಹೆಂಡತಿ ಕಿರಿಕಿರಿ ಮಾಡ್ತಾರಂತ ಇನ್ನೊಂದ್ ಮದ್ವೆ ಮಾಡ್ಕೋಬೇಕಂತ ನನ್ನ ಮಾಡ್ಕೊಂಡಾರ ಗುರುಜಿ. ನಾನು ಮೊದಲನೇದು ನಾನು ಕಳ್ಕೊಂಡಿದ್ದೀನಿ ಗುರುಜಿ. ಅದ್ರ ಸಲುವಾಗಿ ನಾನು ಅಪೇಕ್ಷೆ ಪಟ್ಟಿದ್ದೆ ಗುರುಜಿ. ನಾನು ಇನ್ನೊಂದು ನನ್ನ ಜೀವನದಲ್ಲಿ ಇನ್ನೊಂದು ಹೆಜ್ಜೆ ಇಟ್ರೆ ನಾನು ಮುಂದೆ ಚೆನ್ನಾಗಿರ್ಬೋದು ಅಂತೇಳಿ ನಾನು ನಿರೀಕ್ಷೆಯಲ್ಲಿ ಇದ್ದೆ ಗುರುಜಿ. ಇವರನ್ನ ಮಾಡ್ಕೊಂಡಿದ್ದು ಗುರುಜಿ.
ಆದರೆ ಈಗ ಅವರು ಎರಡೂ ಕಡೆ ಎರಡು ದೋಣಿಯಲ್ಲಿ ಪ್ರಯಾಣ ಮಾಡೋಕ್ಕೆ ಅವ್ರ ಕೈಲಾಗೋದಿಲ್ಲ. ಜೊತೆಗೆ ಹೋಗಲಿ ಸಮಾಜದಲ್ಲಿ ನಿಮ್ಮನ್ನು ಎಲ್ಲರಿಗೂ ತೋರಿಸೋದಕ್ಕೆ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆಗೋದಿಲ್ಲ ಗುರುಜಿ, ಆಗ್ತಾನೆ ಇಲ್ಲ ಗುರುಜಿ. ನಾವು 1 ವರ್ಷದಲ್ಲಿ 1 ದಿನ ಬರ್ಬೇಕಾದ್ರೂ ತುಂಬಾ ಕಷ್ಟ ಗುರುಜಿ. ಡೇ ಟೈಮ್ ಅಲ್ಲಿ ಬರ್ತಾರೆ, ನೈಟ್ ಅಂತೂ ಬರೋದೇ ಇಲ್ಲ ಗುರುಜಿ. ಗುರುಜಿ ಅವರು ಇಲ್ಲೇ ಇದ್ದಾರೆ, ಕೊಡ್ತೀನಿ ನೋಡಿ ಗುರುಜಿ. ಕೊಡಮ್ಮ. ನಮಸ್ತೆ ಗುರು. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಈಗ ನಿಮ್ಮ ಎರಡು ದೋಣಿಯ ಪ್ರಯಾಣ ಸ್ವಲ್ಪ ಕಷ್ಟ ಅನ್ಸೋದಿಲ್ವಾ? ಹೌದು ಗುರುಜಿ. ಯಾಕೆಂದರೆ ಏನೋ ಒಂದು ಸತಿ ಅಲ್ಲ ಒಂದು ಸತಿ ಎಲ್ಲೋ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂದರೆ ಇದು ಜೀವನ ಪರ್ಯಂತ ನಡೆಯುವಂಥದ್ದಿದೆಯಲ್ಲ. ಆ ಕಡೆ ಅವ್ರಿಗೇನು ಉತ್ತರ ಕೊಡೋದು, ಈ ಕಡೆ ಇವ್ರ ಆಸೆ ಹೇಗೆ ತೀರಿಸೋದು, ಜೊತೆಗೆ ಇವ್ರ ಅಪೇಕ್ಷೆ ಬೇರೆ, ಇನ್ನೊಂದು ಅಪೇಕ್ಷೆ ಇಟ್ಕೊಂಡಿದ್ದಾರೆ. ಈ ಅಪೇಕ್ಷೆ ಹೇಗೆ ನಿಭಾಯಿಸ್ತೀರಿ? ಬಹಳ ಕಷ್ಟ ಇದೆ ನಿಮ್ಮ ಕೆಲಸ. ಗುರುಜಿ, ಏನು ಕೆಲಸನೇ ಆಗ್ತಾ ಇಲ್ಲ ನಾನು. ಏನು ವೃತ್ತಿ ಧರ್ಮದಲ್ಲಿ ತಾವೇನು ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತಿದ್ದೀನಿ. ಗೊತ್ತೇ ಇಲ್ಲ. ಹಾಂ, ಒಳ್ಳೆಯದಾಗಲಿ. ಆದಷ್ಟು ಬೇಗ ಕಾರ್ಯಸಿದ್ಧಿಗಳಾಗಲಿ. ನಿಮ್ಮ ಕಾರ್ಯಗಳು ಬೇಗ ಸಿದ್ಧಿಯಾಗಲಿ ಅಂತ ನೀವು ನಂಬಿರುವ ದೈವನ ಪ್ರಾರ್ಥನೆ ಮಾಡಿ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಈ ನವಂಬರ್ವರೆಗೂ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಈ ನವಂಬರ್ ತನಕ ಹೀಗೆ ಇರುತ್ತೆ. ನವಂಬರ್ ದಾಟದ ಮೇಲೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ. ಗುರುಜಿ, ನಮ್ ಸಂಸಾರ ಯಾವಾಗ ಸರಿ ಹೋಗುತ್ತೆ ಗುರುಜಿ? ನಿಮ್ಮ ಸಂಸಾರ ಸರಿ ಹೋಗ್ಬೇಕಾದ್ರೆ ಇಬ್ಬರ ಮನಸ್ಸು ಒಂದು ಕಡೆ ಸೇರ್ಬೇಕಲ್ಲಮ್ಮ. ಅದು ಇವ್ರು ಮಾಡ್ತಾ ಇಲ್ಲ ಗುರುಜಿ. ಇವ್ರು ಎಲ್ಲದಕ್ಕೂ ಅಂಜುತ್ತಾರೆ ಗುರುಜಿ. ಅಂಜೋದು ಅಂದ್ರೆ ಹೊರ ಪ್ರಪಂಚ ಹಾಗಿದೆ ಅಮ್ಮ. ಅವರ ವೃತ್ತಿ ಧರ್ಮ ಏನಕ್ಕೆ ಅಂಜಬೇಕು ಗುರುಜಿ? ಅದು ನಿಮ್ಮ ತೀರ್ಮಾನ. ಆದರೆ ಎರಡೂ ಕಡೆನೂ ಫೇಸ್ ಮಾಡ್ಬೇಕಲ್ವಾ? ಅವರಿಗೂ ಗೊತ್ತಿದೆ ಗುರುಜಿ. ದೊಡ್ಡವ್ರಿಗೆ ಗೊತ್ತಿದ್ಯಾ? ಅವರು ಆಮನೆಯವ್ರಿಗೆ ಗೊತ್ತಿದ್ಯಾ? ಹಾ, ಗೊತ್ತಿದೆ ಗುರುಜಿ. ಗೊತ್ತಿದೆ ಅಂದಾಗ ನೀನೇ ಧೈರ್ಯ ಮಾಡ್ಬೇಕಷ್ಟೇ. ಈಗ ಯಾಕೆಂದ್ರೆ ಅವ್ರನ್ನ ಮಧ್ಯದಲ್ಲಿ ಅಡಿಕೆ ತರ ಇದೆ. ಈಗ ಅಡಿಕೆ ಮತ್ತೆ ಕತ್ರಿ ಜೀವನ ಅವ್ರು. ತಾಳ್ಮೆಯಿಂದ ಇರ್ಬೇಕು ಗುರುಜಿ. ನೀನು ಬರೀ ತಾಳು ತಾಳು ಅಂತ ನನ್ನ ಬರೀ ತಾಳ್ಮೆಯಿಂದ ಹೇಳ್ತಾರೆ ಗುರುಜಿ. ಎಷ್ಟು ದಿನ ತಾಳ್ಮೆಯಿಂದ ಇರ್ಬೇಕು? ಅದನ್ನೇಮ್ಮ, ಇದನ್ನ ನೋಡಮ್ಮ, ಎರಡೂ ಕಡೆನೂ ತಪ್ಪಾಗ್ಬಿಟ್ಟಿದೆ. ಈ ತಪ್ಪಾಗಿರ್ತಕ್ಕಂಥದ್ದನ್ನ ಮೊದಲನೇವ್ರ ಹತ್ರ ಕೂತ್ಕೊಂಡು ಅಲ್ಲೇ ನೀವು ಸಮರ್ಥಿಸ್ಕೊಳ್ಬೇಕು. ಹೀಗಾಗಿದೆ ನನ್ನ ಜೀವನ, ಈ ತರ ಮಧ್ಯದಲ್ಲಿ ಗುರುಜಿ. ಅವಳು ಹಾಳಾದ್ರ ಆಗ್ಲಿ, ಅವಳಿಗೆ ಬಿಟ್ಟು ಬಿಡು, ನೀ ಬಾ ಅಂತ ಇಷ್ಟೇ ಹೇಳ್ತಾರೆ ಗುರುಜಿ. ಇದು ಒಂಥರ ಬಿಸಿ ತುಪ್ಪ ತಾಯಿ. ನುಂಗೋಕ್ಕೂ ಆಗಲ್ಲ, ಉಗಿಲಿಕ್ಕೂ ಆಗೋದಿಲ್ಲ. ಹೌದು ಗುರುಜಿ. ಆದರೆ ತೆಗೆದುಕೊಂಡಿರೋ ನಿಲುವು ತೀರ್ಮಾನಕ್ಕೆ ನಾವು ಬದ್ಧರಾಗಿ ಈ ತರಹ ಜೀವನ ನಡಿಬೇಕಾಗಿದೆ. ಆದರೂ ಇವಾಗ ಮುಂದೆ ಪರಿಹಾರ ಏನ್ ಮಾಡ್ಕೋಬೇಕು ಗುರುಜಿ? ಇದು ಒಂಥರ ಯಕ್ಷ ಪ್ರಶ್ನೆನೇಮ್ಮ ಅಲ್ವಾ? ಯಕ್ಷ ಪ್ರಶ್ನೆ ಇದು. ಆದರೆ ಒಂದು ಅನುಕೂಲ ಆಗೋದಕ್ಕೆ ನೀವು ಇಲ್ಲಿ ಸಮಾಧಾನದಿಂದ ಕೂತು ನಿಮ್ಮಲ್ಲೇ ಈ ತೀರ್ಮಾನ ತಂದ್ಕೊಳ್ಬೇಕಮ್ಮ. ಇವರು ಅದು ತೀರ್ಮಾನಕ್ಕೆ ಬರಲ್ಲ ಗುರುಜಿ. ಹೆಜ್ಜೆಜಿಗೂ ಅಂಜುತ್ತಾರ ಗುರುಜಿ. ಅಂದರೆ ಆ ಕಡೆ ಹಾಗೆ ಇರುತ್ತಲ್ಲಮ್ಮ. ಮೊದಲನೇವರು ಹಾಗೆ ಅವ್ರನ್ನ ಎಲ್ಲ ಕಡೆಯಿಂದ ಬಿಗಿ ಮಾಡಿ ಕೂಡಿಸ್ಕೊಂಡ್ರೆ ಅವ್ರಿಗೆ ಯಾರಾದರೂ ಸಹಿತ ನೋಡಮ್ಮ, ನೀನು ಒಂದು ಪ್ರಾರಂಭದಲ್ಲಿ ಸಮಂಜಸವಾಗಿ ಇಬ್ಬರು ಆಲೋಚನೆ ಮಾಡೇ ಈ ನಿರ್ಧಾರಕ್ಕೆ ಬರಬೇಕಾಗಿತ್ತು. ನೀವು ಆ ಪ್ರಾರಂಭದಲ್ಲಿ ಇಬ್ಬರೂ ಆಲೋಚನೆ ಮಾಡಿಲ್ಲ, ದುಡುಕಿದ್ದೀರಿ. ಈಗ ಪ್ರತಿನಿತ್ಯ ಇದೊಂಥರ ನರಕನೇ. ಇದು ಇಲ್ಲಿ ಬಂದರೂ ನರಕನೇ, ಅಲ್ಲಿದ್ರೂ ನರಕವೇ ಆಗಿಬಿಡುತ್ತೆ. ಅಲ್ಲಿದ್ದರೆ ಅಲ್ಲಿಲ್ವಾ, ಅವ್ರ ಹತ್ರ ಹೋಗಿ ಬಂದ್ರ, ಈಗ ತಾನೇ ಓಡಾಡಿದ್ರ, ಅಲ್ಲಿದ್ದರೆ ಆ ಮನೆಗೆ ಹೋದ್ರ ಅಂತ ಅವರು ಮಾತಾಡುವಂಥದ್ದಾಗತ್ತೆ. ಇಲ್ಲಿ ನೀವು ದಿನಗಳಾದರೂ ತಿಂಗಳುಗಳಾದರೂ ಬರೋದಿಲ್ಲ ಅಂತ ನೀವು ಮಾತಾಡೋದಾಗತ್ತೆ. ಒಟ್ಟಲ್ಲಿ ಮಧ್ಯದಲ್ಲಂತೂ ಅವರಿಗೆ ಸ್ವರ್ಗ ಸುಖನೇ ಸಿಗ್ತಾ ಇರುತ್ತೆ. ಇದು ಕಷ್ಟನೇ. ಈಗ ಏನು ಮಾಡಬೇಕು ಅಂದರೆ ನಾನು ಹೇಳೋ ಪ್ರಕಾರ ಆಗಿದ್ದಾಗೋಗಿದೆ. ಎಲ್ಲರೂ ಕೂತು ಸಮಾಧಾನವಾಗಿ ಒಂದು ಒಳ್ಳೆ ತೀರ್ಮಾನ ಬರಲಿಕ್ಕೆ ಅವರನ್ನೇ ನೀನು ಬಿಗಿ ಮಾಡಿ ಅವ್ರ ಹತ್ರ ನೀನು ಕೇಳ್ಕೋಬೇಕಾಗಿದೆ. ಈಗ ಇವ್ರನ್ನ ಕೇಳಿ ಅಷ್ಟು ಪ್ರಯೋಜನ ಇಲ್ಲ. ನೀನೇನಿದ್ರು ಅಲ್ಲೇ ಹೋಗಬೇಕು. ಆಗಿದ್ದಾಗ್ಬಿಟ್ಟಿದೆ. ನನ್ನ ಜೀವನ ಸಹಿತ ಅತಂತ್ರ ಆಗ್ತಾ ಇದೆ. ನನ್ನ ಜೀವನಕ್ಕೂ ಒಂದು ಬೆಳಕು ಬೇಕಾಗಿದೆ. ನಾನು ನೀವು ಹೆಂಗೋ ಎಲ್ಲರೂ ಜೊತೆಲಿರೋಣ ಅನ್ನೋದ್ರೆ ನೀನು ಆದಷ್ಟು ಆ ಪ್ರೀತಿ ವಿಶ್ವಾಸದನ್ನೇ ಗೆಲ್ಲಬೇಕಮ್ಮ. ಗುರುಜಿ, ಅವರು ಗಂಡನ ಮಾತೇ ಕೇಳಲ್ಲ ಗುರುಜಿ. ನನ್ನ ಮಾತು ಏನು ಕೇಳಬೇಕು ಗುರುಜಿ? ಗಂಡನ ಮಾತು ಕೇಳೋದಿಲ್ಲಮ್ಮ. ಗಂಡ ತಪ್ಪು ಮಾಡಿದ್ದಾನೆ ಅಂತಲೇ ಗಂಡನ ಮೂಲೆಗಿಡ್ತಾರೆ. ಗಂಡನ ಮಾತು ಕೇಳೋಕ್ಕೆ ಚಾನ್ಸೇ ಇಲ್ಲ. ಈಗ ಅವರು ತಪಸ್ತಿಗರಾಗ್ಬಿಟ್ಟಿದ್ದಾರಲ್ಲ, 4 ಗೋಡೆ ಮಧ್ಯದಲ್ಲಿ ಅವರು ತಪಸ್ತಿಗರಾಗ್ಬಿಟ್ರು ಅವರು. ಅದರಿಂದ ಈ ಗಂಡನ ಮಾತು ಕೇಳಲ್ಲ. ಈಗ ಏನಾದ್ರು ಕನಿಕರಿಸಿದ್ರೆ ನಿನ್ನನ್ನು ನೀನು ಒಂದು ಹೆಣ್ಣು, ನನ್ನ ಜೀವನದಲ್ಲಿ ನನ್ನ ಜೀವನ ಹೀಗಾದಾಗ ನಿನ್ನ ಜೀವನ ಹೀಗೆ ಆಗಬಾರ್ದು ಅನ್ನೋದನ್ನು ಅವರು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಒಬ್ರಿಗೊಬ್ರು ಕಾಂಪ್ರಮೈಸ್ ಬರಬೇಕು. ಅಷ್ಟು ಬಿಟ್ಟರೆ ಬಹುಶಃ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೇ ಪ್ರಪ್ರಥಮನೇನೋ ನನಗೂ ಇಂಥದ್ದೊಂದು ಪ್ರಶ್ನೆ ಬಂದದ್ದು. ಈ ಪ್ರಶ್ನೆಗೆ ಉತ್ತರ ತುಂಬ ಕಷ್ಟಮ್ಮ. ಈ ಆಸ್ಥಾನ ಇದೆಯಲ್ಲ, ನಾವು ಹೇಳೋದು ನಿಜ, ಅದರ ಪ್ರಾಕ್ಟಿಕಲ್ ತುಂಬ ಕಷ್ಟ. ಶಿವ ಹೇಗಿದ್ದಾನೋ ಎಲ್ಲ ಶಿವನಿಗೆ ಬಿಟ್ಟ ವಿಚಾರ ಅನಿಸ್ತಾ ಇದೆ. ಒಳ್ಳೆಯದಾಗಲಿ ತಾಯಿ.